ತೇರೆ ಕುಡಿಸುವುದನ್ನು ಬಿಡಿಸಿ ಸಂಸ್ಥಾರಸ್ಥರನ್ನಾಗಿ ಮಾಡಿದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರವರಿಗೆ ಅಭಿನಂದನೆ ಸಲ್ಲಿಸಿದ ರಾಜಣ್ಣ ಕೊರ್ವಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಧಾರವಾಡ ಜಿಲ್ಲೆಯ ನಿಗದಿ ವಲಯದ ಗ್ರಾಮಸ್ಥರನ್ನು ವಿವಿಧ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಲ್ಲಿ ತೊಡಗಿಸಿದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಇತ್ಯಾದಿಗಳ ಅಭಿವೃದ್ಧಿ ಕಾರ್ಯಗಳನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಬೇಕೆಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಕೊರ್ವಿರವರು ಹೇಳಿದರು. ಅವರು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮನ್ಸೂರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಲಾಲ್ ಉಜೇರೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಮನ್ವಯ ಮಂಡಳಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 1866ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಡಾಕ್ಟರ್ ಬಸವರಾಜ ದೇವರು ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶಂಕರ್ ಅಂಗಡಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮಲ್ಲನಗೌಡ ಗೌಡ್ರು, ವಿವೇಕ್ ವಿನ್ಸೆಟ್ ಪಾಯ್ಸ್, ಡಾಕ್ಟರ್ ರೂಪಾ, ಪ್ರದೀಪ್ ಶೆಟ್ಟರ್, ವಸಂತ್ ಅರ್ಕಾಚಾರ್, ಪುಡ್ಲಿಕ್ ಹಡಪದ್, ಅಭಿಷೇಕ್ ಪಲ್ಲೇದ್, ಡಾಕ್ಟರ್ ಬಸವರಾಜ್ ಪತ್ತಾರ್, ಭಾಸ್ಕರ್ ಎನ್, ಕುಮಾರ್, ಸೌಮ್ಯ, ಮಹದೇವ್ ಬಿ, ರವಿ ಹೊಟ್ಟೇನ್ ಇನ್ನಿತರರು ಉಪಸ್ಥಿತರಿದ್ದರು. ಮಯೂರ್ ತೋಸ್ಕರ್ ಸ್ವಾಗತಿಸಿದರು. 58 ಕುಟುಂಬಸ್ಥರು ಮತ್ತು ಸ್ವಯಂ ಸಹಾಯ ಸಂಘಗಳ ಪ್ರತಿನಿಧಿಗಳು ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು. ಇಷ್ಟುದ್ದ ಗಡ್ಡ, ಆ ಹಲ್ಲು ಒಂದು ರೀತಿಯಲ್ಲಿ ರಕ್ಕಸಂತರ ಹಲ್ಲು, ಬರುವಾಗ ಕಣ್ಣು ಕೆಂಪು, ನೋಡುವಾಗ ಒಂದು ರೀತಿಯಲ್ಲಿ ಈ ಗೂಬೆ ತರ ಇದೆ. ಇವತ್ತು ಅವನು ಶೇವಿಂಗ್ ಮಾಡಿ, ಕಟ್ಟಿಂಗ್ ಮಾಡಿ, ಒಳ್ಳೆ ಶುಭ್ರ ವಸ್ತ್ರಧಾರಿಯಾಗಿ ಮುಖ ಅರಳಿದಾಗ ಸಹಜ ನಿನ್ನ ಹೆಂಡತಿಗೆ ಪರಿಚಯನೇ ಸಿಕ್ಕಿಲ್ಲ, ನೀನು ಹೌದಾ ಅಲ್ವಾ? ಇವತ್ತು ಆ ರೀತಿಯ ಬದಲಾವಣೆ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ತಾಯಿ ಗೊತ್ತಾ? ಮಾತಾಡಬೇಕಂತ ವಿಚಾರಕ್ಕೋಸ್ಕರ ಅಲ್ಲ. ಯಾರಿಗೆ ಶಾಂತಿ ಸಿಗುತ್ತಾ, ಯಾರಿಗೆ ಪ್ರೀತಿ ಸಿಗುತ್ತಾ, ಯಾರಿಗೆ ಗೌರವ ಸಿಗುತ್ತಾ, ಅವನಿಗೆ ಗೊತ್ತಿಲ್ಲ ರೀತಿಯಲ್ಲಿ ಬಹುಶಃ ದೈಹಿಕವಾಗಿ ದಪ್ಪ ಆಗ್ತಾನೆ, ಮಾನಸಿಕವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಮಾನಸಿಕವಾಗಿ ಅವನ ನೋವುಗಳನ್ನು ಮರೆತು ಬಿಡ್ತಾನೆ. ಇವತ್ತು 4 ದಿವಸ ಅವನಿಗೆ ಮನಸ್ಸಿನಲ್ಲಿ ನೋವಿತ್ತು. 4 ದಿವಸ ನಂತರ ಎಲ್ಲಾ ನೋವನ್ನು ಮರೆತು ನಾನು ಹೇಗೆ ಬದುಕಬೇಕೆಂದು ಯೋಚನೆ ಮಾಡಿ ತಿಂದಿದ್ದಾನೆ. ಆ ತಿಂದದ್ದೆಲ್ಲ ರಕ್ತ ಆಗಿದೆ. ತಿಂದದ್ದೆಲ್ಲ ಏನಾಗಿದೆ ಅಂತಂದ್ರೆ ಅವನ ದೇವತಾ ಅಂಶನಾಗಿ ರೂಪ ಪಡಲಿಕ್ಕೆ ಆಶೀರ್ವದಿಸಿ. ಹಾಗಾಗಿ ತಾಯಂದ್ರೆ, ಹಾಗಾಗಿ ಹೆಣ್ಮಕ್ಳು ಇವತ್ತು ನಿಮ್ಮಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕೆ ಬರ್ಲಿಕ್ಕೆ ಹೇಳಿದ್ರು? ಯಾಕೆ ಬರ್ಲಿಕ್ಕೆ ಹೇಳಿದ್ರು ಅಂತಂದ್ರೆ, ನಾವು ಬೈಕ್ ಒಂದು ಸರಿ ಇಲ್ಲ ಅಥವಾ ಕಾರ್ ಒಂದು ಸರಿ ಇಲ್ಲ ಅಂತಂದ್ರೆ ಅದನ್ನು ಗ್ಯಾರೇಜ್ಗೆ ತೆಗೆದುಕೊಂಡು ಹೋದ್ರೆ ಗ್ಯಾರೇಜ್ ಮೆಕ್ಯಾನಿಕ್ ಹೇಳ್ತಾನೆ, ಹೌದಾ ಇದೇ ಮೈಲೇಜ್ ಕೊಡಲ್ಲ, ಇದು ಆಯಿಲ್ ಜಾಸ್ತಿ ಸಿಗ್ತದ ಅಥವಾ ಪಿಕಪ್ ಜಾಸ್ತಿ ಇಲ್ವಾ, ನಾನು ಅದನ್ನ ಚೆಕ್ ಮಾಡಿ ಕೊಡ್ತೀನಿ, ರಿಪೇರಿ ಮಾಡಿ ಕೊಡ್ತೀನಿ, ನೀವು 4 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ 4 ದಿವಸ ಬಿಟ್ಟು ಹೋದಾದ ನಂತರ ಆ ಮೆಕ್ಯಾನಿಕ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಗಾಡಿಯನ್ನು ರಿಪೇರಿ ಮಾಡಿ ಎಲ್ಲೆಲ್ಲ ಪಾರ್ಟ್ಗಳು ಹೋಗಿದೆ ಆ ಪಾರ್ಟ್ಗಳನ್ನ ಹಾಕಿ ಅವನು ರಿಪೇರಿ ಮಾಡಿ ಇಟ್ಟಿರ್ತಾನೆ. ನಾವು ಹೋದ್ರೆ ಹೇಳ್ತಾನೆ, ನಿಮ್ ಗಾಡಿ ರೆಡಿ ಆಗಿದೆ, ಓಯ್ ಅಮ್ಮ ತಾಯಿ ನಿಮ್ ಗಾಡಿ ರೆಡಿ ಆಗಿದೆ, ನಿಮ್ ಗಾಡಿ ರೆಡಿ ಆಗಿದೆ, ಅದಕ್ಕೆ ಈ ಸಾಮಾನು ಹಾಕಿದ್ದೀನಿ, ಈ ಪಾತ್ರ ಹಾಕಿದ್ದೀನಿ, ಬಿಲ್ ಎಷ್ಟು ಅಂತೇಳಿ ಬಿಲ್ ಕೊಡ್ತಾನೆ. ನಾವು ಬಿಲ್ ಪೇ ಮಾಡಿ ನಮ್ಮ ಗಾಡಿಯನ್ನ ಎತ್ಕೊಂಡು ಬರ್ಲಿಕ್ಕೆ ಆಗುತ್ತೆ. ಬಹುಶಃ ಕೆಲವು ಹೆಣ್ಮಕ್ಳು ಇವತ್ತು ಹಾಗೆ ನಂಬ್ಕೊಂಡಿದ್ದಾರೆ. ಮೊನ್ನೆ ನನ್ನೊಂದು ಗಾಡಿಯನ್ನು ತೆಗೆದುಕೊಂಡು ಗ್ಯಾರೇಜ್ಗೆ ಇಟ್ಟಿದ್ದೀನಿ, ಮನ್ಸೂರು ಮಠದಲ್ಲಿ ಒಂದು ಗ್ಯಾರೇಜ್. ನಾಡ್ದು ಮಂಗಳವಾರ ಗಾಡಿಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಗಾಡಿಯನ್ನು ಇಟ್ಕೊಂಡು ಬರ್ಲಿಕ್ಕೆ ಹೋಗ್ತೇನೆ ಅಂತೇಳಿ ಕೆಲವರು ಗಾಡಿಯನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ತಾಯಂದ್ರೆ, ನಿಮ್ ಗಂಡ ಅವ ಮೆಷಿನ್ ಅಲ್ಲ, ಅವ ಎಂಜಿನ್ ಅಲ್ಲ, ಅವ ಮನುಷ್ಯ, ನಿಮ್ಮಾಗಿ ಮನುಷ್ಯ. ಅವನು ವಿಷವನ್ನು ಕುಡಿದು, ಅವನು ದಾರನ್ನು ಕುಡಿದು ಏನೆಲ್ಲ ಇರಬೇಕಿತ್ತ ಅದನ್ನೆಲ್ಲ ಕಲ್ಕೊಂಡು ಒಂದು ರೀತಿಯಲ್ಲಿ ಮಾನಸಿಕ ರೋಗಿಯಾಗಿ ಬರ್ತಾ ಇದ್ದ. ಕೇಳಿದಾಗ ಅವನಲ್ಲಿ ಏನು ಅಂಟಿಕೊಂಡಿತ್ತ? ಬೇಡದ ಚಟ, ಕುಡಿತ, ಕೆಟ್ಟ ಯೋಚನೆ, ಆನಂತರ ತಂಬಾಕು ಹಾಕುವುದು, ಹೆಂಡತಿಯನ್ನು ಸಂಶಯದಿಂದ ನೋಡುವುದು, ಜೂಜುಗಾರಿ ಆಡುವುದು ಅಥವಾ ಬೇರೆ ಬೇರೆ ಚಟಗಳೇನು
ಸೋಸಲಿಕ್ಕೆ, ಅಡಿಗೆಯನ್ನು ಸೋಸಲಿಕ್ಕೆಲ್ಲ ಬಳಸ್ತೀವಿ. ಅದನ್ನು ಸೋಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜಾಲರಿಯ ಒಳಗಡೆ ಕಸ, ಕಟ್ಟಿ, ಇರುವೆ ಇದೆಲ್ಲ ಆ ಜಾಲರಿಯಲ್ಲಿ ಉಳ್ಕೊಳ್ತದೆ. ಬೇಕಾದಂತಹ ವಸ್ತುಗಳೆಲ್ಲ ಕೆಳಗೆ ಹೋಗುತ್ತೆ. ಇಲ್ಲಿಗೆ ಬರುವಾಗ ಆ ಒಂದು ಜಾಲರಿಯ ತರ ಇದೆ. ಬೇಡವಾದಂತಹ ತಂಬಾಕು, ಗುಡ್ಕ, ಹೆಂಡತಿಯ ಮೇಲೆ ಸಂಶಯ, ಆನಂತರ ಜೂಜುಗಾರಿ, ಇಸ್ಪಿಟು, ರೌಡಿಸಮ್, ಗ್ಯಾಮ್ಲಿಂಗು, ಹೀಗೆ ಬೇರೆ ಬೇರೆ ಚಟಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದು ಒಂದು ಜಾಲರಿಯ ತರ ಬಂದಿದ್ದ. ಇವತ್ತು ನಿಮ್ಮ ಮನೆಗೆ ನಿಮ್ಮ ಗಂಡ ಜಾಲರಿಯ ತರ ಬರ್ತಾ ಇಲ್ಲ, ಆ ಒಂದು ಮೊರದ ತರ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಿಂದ ಸೇರುವಂತ ಕೆಲಸವನ್ನ ಅವನು ಇವತ್ತು ಮಧ್ಯಾಹ್ನ ನಂತರದಿಂದ ಮಾಡ್ತಾನೆ. ಅವ ಮೊರಾಗಿ ಬರ್ತಾನೆ. ಇದು ಈ ಕಾರ್ಯಕ್ರಮದ ವಿಶೇಷ. ಹಾಗಾಗಿ ತಾಯಂದ್ರೆ, ಹಾಗಾಗಿ ಹೆಣ್ಮಕ್ಳೇ, ನಿಮ್ ಗಂಡ ಎನ್ನೇ ಬಿಡ್ತಾನೆ. ನಾನು ಮಾಡಿದ್ದು ಅಲ್ಲ, ಸ್ವಾಮೀಜಿಯವರು ಮಾಡಿದ್ದಲ್ಲ, ಹೆಗ್ರೇಜಿಯವರು ಮಾಡಿದ್ದಲ್ಲ, ಇಡೀ ವ್ಯವಸ್ಥೆ ಒಂದು ರೀತಿಯಲ್ಲಿ ಏನು ಯೋಚನೆ ಮಾಡಿದೆ, ಜನಜಾಗೃತಿ ವೇದಿಕೆಯವರೆಲ್ಲ ಏನು ಯೋಚನೆ ಮಾಡಿದ್ದಾರೆ. ನಿಮ್ಮೆಲ್ಲರ ಮನೆಯಲ್ಲಿ ತೆಂಗಿನ ಮರ ಇದೆ, ನಮ್ಮ ಮನೆಯಲ್ಲಿ ತೆಂಗಿನ ಮರ, ಈ ಮಠದ ಎದುರುಗಡೆ ತೆಂಗಿನ ಮರ ಇದೆ. ಆ ತೆಂಗಿನ ಮರವನ್ನು ನೆಟ್ಟರೆ ಆ ತೆಂಗಿನ ಗಿಡ ಒಂದು 7 ವರ್ಷ ಆದಾಗ ಫಸಲು ಕೊಡುತ್ತೆ. ಫಸಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೆಟ್ಟವನು ಅದನ್ನು ತಗೊಳ್ತಾನೆ, ಎಲ್ಲಿಂದ ಕುಡಿತಾನೆ, ಅದರ ತೆಂಗಿನಕಾಯಿ ಬಳಸ್ಕೊಳ್ತಾನೆ, ತೆಂಗಿನ ಗರಿಯನ್ನ ಹೆಡ್ಸುಡಿಗೆ ಬಳಸ್ಕೊಳ್ತಾನೆ, ಅದರ ರೆಂಬೆ ಕೊಂಬೆಗಳನ್ನು ಒಣಗಿದ್ದನ್ನ ಕಟ್ಟಿಗೆಯಾಗಿ ಬಳಸ್ಕೊಳ್ತಾನೆ. ತೆಂಗಿನ ಮರದ ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅದು ಕಲ್ಪವೃಕ್ಷ ಅಂತ ಹೇಳಿ. ಸರಿ, ನೆಟ್ಟವ ಒಂದು 50 ವರ್ಷ 60 ವರ್ಷ ಆದ ನಂತರ ಅವ ಬ್ರಹ್ಮ ಬರೆದಂತ ಆಯುಷ್ಯ ಬಂದಾಗ ಸತ್ತೋಗ್ತಾನೆ. ಅವ ಸತ್ತು ಹೋದ ಅಂತ ಹೇಳಿ ಅವನ ಮಕ್ಕಳು ಆ ತೆಂಗಿನ ಮರವನ್ನು ಕಡಿಯಲ್ಲ. ಬದಲಾಗಿ ನೆಟ್ಟವ ಸತ್ತು ಹೋದ್ರು ಸಹ ಅವನ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಆ ತೆಂಗಿನ ಸಸಿಯಿಂದ, ತೆಂಗಿನ ಮರದಿಂದ ತೆಂಗಿನಕಾಯಿ ಎಳ್ನೀರನ್ನ ಬಹುಶಃ 200 ವರ್ಷ 300 ವರ್ಷದ ತನಕ ಪಡಿತಾರೆ. ತಾಯಂದ್ರೆ, ಪರಮ ಪೂಜ್ಯ ಸ್ವಾಮೀಜಿಗಳು, ನಮ್ಮ ಮಂಜೂರು ಸರ್ ಅವರು, ನಮ್ಮ ಶಂಕರಂಗಡಿಯವರು, ಅದೇ ರೀತಿ ಯೋಜನಾಧಿಕಾರಿಗಳು, ನಿರ್ದೇಶಕರು, ಶಿಬಿರಾಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ನಾವೆಲ್ಲ ಒಂದು ತೆಂಗಿನ ಸಸಿಯನ್ನು ನೆಟ್ಟಿದ್ದೇವೆ. ಧರ್ಮಸ್ಥಳದ ಹೆಸರು ಹೇಳಿ ಒಂದು ತೆಂಗಿನ ಸಸಿ ನೆಟ್ಟಿದ್ದೇವೆ. 58 ತೆಂಗಿನ ಸಸಿಯನ್ನು ನೆಟ್ಟಿದ್ದೇವೆ. ಈ ತೆಂಗಿನ ಸಸಿ ಬಹುಶಃ ತಾಯಂದ್ರೆ, ಹೆಣ್ಮಕ್ಳೇ, ಈ ತೆಂಗಿನ ಸಸಿ ನೆಟ್ಟಿದ್ದು 50 ವರ್ಷದ ಯೋಚನೆ ಮಾಡಿಕೊಂಡಲ್ಲ, 60 ವರ್ಷದ ಯೋಚನೆ ಮಾಡಿಕೊಂಡಲ್ಲ. ಬದಲಾಗಿ ಈ ತೆಂಗಿನ ಸಸಿಯಿಂದಾಗಿ ಪೀಳಿಗೆಯಿಂದ ಪೀಳಿಗೆಗೆ ಉಪಯೋಗ ಬರಬೇಕು ಅಂತೇಳಿ ಈ ಶಿಬಿರದ ಮುಖಾಂತರ 58 ತೆಂಗಿನ ಸಸಿಗಳನ್ನು ನೆಟ್ಟಿದ್ದೇವೆ. ಈ ತೆಂಗಿನ ಸಸಿಗಳ ಉಪಯೋಗ, ನಿನ್ನ ಗಂಡ ಎನ್ನುವ ತೆಂಗಿನ ಸಸಿ ಅವ ಎಣ್ಣೆ ಬಿಟ್ಟು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ನಿನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ನಿನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾನೆ, ಒಳ್ಳೆಯ ಸಂಸ್ಕಾರ ಕೊಡ್ತಾನೆ. ಅವ ಎಣ್ಣೆ ಬಿಟ್ಟಿದ್ದರಿಂದಾಗಿ ಮಕ್ಕಳು ಒಳ್ಳೆಯ ಎಜುಕೇಶನ್ ಪಡೆದು ನಿಮ್ಮ ಕುಟುಂಬ ಉದ್ಧಾರ ಆಗುತ್ತೆ. ಕುಟುಂಬ ಉದ್ಧಾರ ಆಗೋದ್ರ ಜೊತೆಗೆ ನಿಮ್ಮ ಮನೆಗೆ, ನಿಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಈ ಯೋಚನೆ ನೀವು ಮಾಡಬೇಕಮ್ಮ. ನಾವು ಇವತ್ತು ನೆಟ್ಟಂತ ತೆಂಗಿನ ಮರಕ್ಕೆ, ನಾವು ಇವತ್ತು ನೆಟ್ಟಂತ ತೆಂಗಿನ ಸಸಿಗೆ ನೀರು, ಗೊಬ್ಬರ ಹಾಕಿ ಕಾಪಾಡುವುದು ಹೇಗೆ ಎನ್ನುವ ವಿಚಾರವನ್ನ ತಿಳಿಸಿಕೊಡ್ಲಿಕ್ಕೆ ನಿನ್ನನ್ನು ಇವತ್ತು ಬರ್ಲಿಕ್ಕೆ ಏನು ಗೊತ್ತಿಲ್ಲ. ಎಲ್ಲಿಗೆ ಹೊಡಿಬೇಕಾ ಅಲ್ಲಿಗೆ ಹೊರಟಿದೆ ಅವನಿಗೆ. ಎಲ್ಲಿಗೆ ಹೊಡಿಬೇಕು? ಹೌದಾ, ಅಲ್ಲಿಗೆ ಹೊಡೆದ, ಅಲ್ಲಿಗೆ ಹೊಡೆದ, ಎಲ್ಲಿಗೆ ಹೊರಬೇಕು ಅಲ್ಲಿಗೆ ಹೊರಟಿದ್ದೇವೆ ಅಂತಂದ್ರೆ ತಲೆಗೆ ಹೊರಟಿದೆ ಅವನಿಗೆ. ಸ್ವಾಮೀಜಿಗಳು, ಮೈಯೂರು ನಮ್ಮ ಯಾರೆಲ್ಲ ಸಂಪನ್ಮೂಲಗಳು ಬಂದಿದ್ದಾರ, ನಮ್ಮ ಪ್ರಾದೇಶಿಕ ನಿರ್ದೇಶಕರು ಎಲ್ಲರೂ ಎಲ್ಲಿಗೆ ಹೊಡಿಬೇಕಾ ಅಲ್ಲಿಗೆ ಹೊರಟಿದ್ದಾರೆ. ಅಲ್ಲಿಗೆ ಹೊರಟದಕ್ಕೋಸ್ಕರ ಇವತ್ತು ಅವನ ಕೈ ಎತ್ತಿದ, ನಾನು ಎಣ್ಣೆ ಬಿಟ್ಟು ಬದುಕಬೇಕು ಅಂತ ವಿಚಾರಕ್ಕೆ ಬರುವಾಗ ಹುಚ್ಚನಾಗಿದ್ದವ, ಬರುವಾಗ ಏನು ಹೇಗೆ ಇರಬೇಕು ಅಂತ ಗೊತ್ತಿಲ್ಲವ. ಇವಾಗ ಹುಚ್ಚುತನವನ್ನು ಬಿಟ್ಟು, ನಿಮ್ಗೆ ಗೊತ್ತಿದೆ ಈ ಹುಚ್ಚು, ಆ ಹುಚ್ಚಿನ ಜೊತೆಗೆ
ನಿಮಗೆ ಹುಚ್ಚ ಅಂತ. ಅವಾಗ ಹೇಳ್ತಾನೆ ನನಗೆಲ್ಲ ಹುಚ್ಚು, ನಿನ್ನ ಅಪ್ಪನಿಗೆ ಅಂತ ಹೇಳ್ತಾನೆ. ಹುಚ್ಚನ ಜೊತೆ ಕೇಳಿದ್ರೆ ನಿಂಗೆ ತಲೆ ಸರಿ ಇಲ್ವೋ ಅಂತ ಕೇಳಿದ್ರೆ ನನಗೆ ತಲೆ ಸರಿ ಇಲ್ಲದ್ದು ನಿನಗೆ ಅಂತ ಹೇಳ್ತಾನೆ. ಮಣ್ಣಿಗೆ ಬರುವಾಗ ಇವ್ರ ಜೊತೆ ನೀನು ಎಣ್ಣೆ ಕುಡಿತೀಯ, ನೀವೊಬ್ಬ ಹೆಂಡ ಕುಡ್ಕ ಅಂತ ಕೇಳಿದ್ರೆ ನಾನಾ ಹೆಂಡ ಕುಡ್ಕ, ನೀನು ಹೆಂಡ ಕುಡ್ಕ ಅಂತ ಹೇಳ್ತೀವಿ. ಬಹುಶಃ ಇವತ್ತು ಹೇಳಿದ್ರೆ ನೀನು ಮೊನ್ನೆ ತನಕ ಹೆಂಡ ಕುಡ್ಕ ಆಗಿದೆಯಲ್ಲ, ಮೊನ್ನೆ ತನಕ ಕೋಟಂಟಿ ಆಗಿದೆಯಲ್ಲ, ಮೊನ್ನೆ ತನಕ ಮೂರ್ಖ ಸಮ ಆಗಿದೆಯಲ್ಲ ಅಂತ ಹೇಳಿ ಇವತ್ತು ಕೇಳಿದ್ರೆ ಅವನು ಹೌದು ಒಪ್ಪಿಕೊಳ್ತಾನೆ, ಬೇಕು ಅಂತ ಪರೀಕ್ಷೆ ಮಾಡೋಣ. ಹೌದವನ್ನ ಮೊನ್ನೆ ತನಕ ನೀವೊಂದು ಹೆಂಡ ಕುಡ್ಕನಾಗಿ ಮಾನ ಹೋಗಿ ಮರ್ಯಾದೆ ಹೋಗಿ ಕೋಟಂಟಿ ಆಗಿ ಯಾರಿಗೂ ಬೇಡವಾದ ವ್ಯಕ್ತಿ ನೀನು ಆಗಿದ್ದೇ ಇಲ್ವೋ? ಆಗಿದೆಯಲ್ಲೋ? ಕೈ ಕಾಲು ಆಗಿದ್ದ ಕೈ ನೋಡು, ಕೈ ಸಂದರ್ಭದಲ್ಲಿ 10 ಸ್ಟೆಪ್ 8 ಸ್ಟೆಪ್ ಹತ್ಯೆ ಆದ ನಂತರ ಅಲ್ಲಿಯೇ ನಿಂತು ನಿಟ್ಟುಸಿರು ಬಿಟ್ಟು ನಂತರ ಹೆಜ್ಜೆ ಹಾಕಿದವರು. ನಿಮಗೆ ಜನ್ಮ ಕೊಡುವಾಗ ನಾನೀಗ ಸಾಯಿದ್ದೇನೆ ಅಂತೇಳಿ ನೋವು ಅನುಭವಿಸುವರು. ಆ ಸಂದರ್ಭದಲ್ಲಿ ನಿಮಗೆ ಜನ್ಮ ಕೊಟ್ಟಾದ ನಂತರ ಅವಳ ಎದೆಯಲ್ಲಿ ಬರೆದ ರಕ್ತವನ್ನ ಹಾಲಿನ ಮುಖಾಂತರ ಕೊಡುವ ಸಂದರ್ಭದಲ್ಲಿ ನೀನು ಚೂಪುವಾಗ ನಿನ್ನ ಕಾಲಿಗೆ ಕಿಸ್ ಕೊಟ್ಟಿದ್ದಾರೆ. ನನ್ನ ಸ್ವರ್ಗ ಕಿಸ್ ಕೊಟ್ಟಿದ್ದಾರೆ, ಸಂತೋಷ ಅನುಭವಿಸಿದ್ದಾರೆ. ಮುಂದೊಂದು ದಿನ ಈ ದೇವರು, ಈ ಮಗ ನನಗೆ ಪ್ರೀತಿ ಕೊಡ್ಬೋದು, ನನಗೆ ನೆಮ್ಮದಿ ಕೊಡ್ಬೋದು, ನನಗೆ ಶಾಂತಿ ಕೊಡ್ಬೋದು ಎನ್ನುವಂತ ಯೋಚನೆ ಮಾಡಿ ನಿಮಗೆ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ನಿಮಗೆಲ್ಲವನ್ನು ಕಲಿಸ್ತಾರೆ ತಾಯಿ. ಆದರೆ ನೀನು ದೊಡ್ಡದಾಗಿ ಈ ಮಟ್ಟಕ್ಕೆ ಬರುವಾಗ ಆ ದಾರು ಕುಡಿದು ಬಂದು ಆ ಎಣ್ಣೆ ಕುಡಿದು ಬಂದು ನೀನು ಅವರಿಗೆ ಬೈಯುವಾಗ, ನೀನು ಅವರಿಗೆ ಹೊಡಿಲಿಕ್ಕೆ ಬರುವಾಗ, ನೀನು ಅವರಿಗೆ ತುಳಿಲಿಕ್ಕೆ ಬರುವಾಗ ಅವಳು ಕಣ್ಣೀರ ಹಾಕಿ ನಾನು ಯಾಕೆ ಇವನಿಗೆ ಬಂದು ಜನ್ಮ ಕೊಟ್ಟಪ್ಪ, ಇವನು ದೊಡ್ಡದಾಗಿ ಹೀಗೆ ಅವತ್ತೇ ಗೊತ್ತಿರ್ತಿದ್ರೆ ಇವನು ಬಾಯಿಗೆ ಹುಣ್ಣು ಕೊಟ್ಟು ವಿಷ ಕೊಟ್ಟು ಅವತ್ತೇ ಕೊಡ್ತಿದ್ರೆ ಈ ಹಿಂಸೆ ನನಗೆ ಬರ್ತಿರ್ಲಿಲ್ಲಪ್ಪ ಅಂತೇಳಿ ದೇವರ ಮುಂದೆ ಕಣ್ಣೀರ ಹಾಕ್ತಿದ್ರು. ಅಮ್ಮ ಅವಳು ಈ ಹತ್ರ ಕಟ್ಟಾಗ ನೀನು ಕೈಯಾಗಿ ಅಲ್ಬೇಡಿ ನಿಮ್ಮ ಕಣ್ಣೀರು ಮಂಜುನಾಥನ ಪಾದಕ್ಕೆ, ರೇವಣ ಸಿದ್ದೇಶ್ವರನ ಪಾದಕ್ಕೆ ಇದ್ದದಕ್ಕೋಸ್ಕರ ನಿಮಗೆ ಇವತ್ತು ಈ ಬದುಕು ಸಿಕ್ಕಿದಮ್ಮ, ಈ ಜೀವನ ಸಿಕ್ಕಿದಮ್ಮ ಅನ್ನ ನೋಡಮ್ಮ. ನಿನ್ನ ತಾಯಿ ಯಾವೆಲ್ಲ ತಾಯಿಯನ್ನು ಇದ್ದಾರ, ತಾಯಿ ಬಂದಿದ್ದಾರ, ಆ ತಾಯಿಯ ಮುಖ ನೋಡು. ಈ ಹೆಣ್ಮಕ್ಳು ಯಾರು ಹೆಣ್ಮಕ್ಳು ಇದ್ದಾರೆ, ನನ್ನ ಅಕ್ಕನ ಪ್ರಾಯದ ತಂಗಿಯ ಪ್ರಾಯದಲ್ಲಿ ಇದ್ದಾರ, ನೀನು ಕೈ ಹಾಕಿದೆ ತಡ ನಿತ್ಯನ್ನು ನನ್ನನ್ನು ನೀವು ಕರೆಯುವುದಿಲ್ಲ, ನನ್ನ ಲೆಕ್ಕ ಕರೆಯುವುದಿಲ್ಲ ಅಂತ ಒಂದು ಭಾವನೆ ಅವರ ಮುಖದಲ್ಲಿ ನಾನು ನೋಡಿದೆ. ಯಾರೆಲ್ಲ ತಾಯಂದಿರಿದ್ದಾರ ಈ ತಾಯಂದಿರು ಮದುವೆ ಆಗಿ 20 ವರ್ಷ ಆಯ್ತು, ಕೆಲವರು 15 ವರ್ಷ ಆಯ್ತು, ಕೆಲವರು 8 ವರ್ಷ ಆಯ್ತು, ಕೆಲವರು 4 ವರ್ಷ ಆಯ್ತು. ಆ 4 ವರ್ಷ 8 ವರ್ಷ 10 ವರ್ಷದಿಂದ ಒಂದು ದಿವಸ ಕೂಡ ಹೇಗೆ ಕೈ ಹಾಕಿ ಕರೆದವನಲ್ಲ. ಯಾವಾಗ ದಿವಸ ನೋವಿನ ಮಾತು, ಹಿಂಸೆಯ ಮಾತು, ಮನಸ್ಸಿಗೆ ಚುಚ್ಚುವಂತಹ ನುಡಿಗಳು ಇರುವುದು ಬಾಕಿ ಇಲ್ಲಲ್ಲ ಅಂತೇಳಿ ನೋಡಿ ಕರಗಿದವರು. ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಗಣ ಹೋಮ, ಹವನ, ಮದುವೆ ಮುಂಚಿರುವಾಗ ಆ ಮನೆಯಲ್ಲಿ ದಿನ ಸ್ವರ್ಗದ ಜೀವನ. ಆದರೆ ನಮ್ಮ ಮನೆಯಲ್ಲಿ ದಿನ ನರಕಲ್ಲ, ನಾನು ನರಕದಲ್ಲಿದ್ದೇನಲ್ಲ ಅಂತೇಳಿ ಕಣ್ಣೀರಾಗಿ ಬದುಕಿದ್ದು ತಾಯಂದಿರು. ಏನು ಮದುವೆ ಆದ ಕರ್ಮಕ್ಕೋಸ್ಕರ, ಅವನ ಒಂದು ವಿಚಾರಕ್ಕೋಸ್ಕರ ಈ 2 ಮಕ್ಕಳಾದ್ರು. ಇಲ್ಲದಿದ್ದರೆ ನಾನೀಗ ಕೈಗೊಳಿಸ್ಕೊತಿದ್ದೆ ಅಥವಾ ನಾನು ಸತ್ತೋಗ್ತಿದ್ದೆ ಅಂತೇಳಿ ಯೋಚನೆ ಮಾಡಿದ ಹೆಣ್ಮಕ್ಳು. ಆ ಮಕ್ಕಳು ದೊಡ್ಡವಾದ್ರು, ಆ ಮಕ್ಕಳು ಓದ್ತಾ ಇರುವಾಗ ಇವಾಗ ಕುಡಿದು ಬಂದು ಲೈಟ್ ಆಫ್ ಮಾಡುವಾಗ, ಅನ್ನದ ತಟ್ಟೆಗೆ ತುಳಿಯುವಾಗ, ಯಾರನ್ನಾದ್ರೂ ಕಟ್ಟಿ ಕೊಡುವಾಗ ತನ್ನ ಸ್ವಂತ ತಮ್ಮನ ಜೊತೆ ಮಾತಾಡಂಗಿಲ್ಲ, ತಮ್ಮ ಬಂಧುಗಳ ಜೊತೆ ಮಾತಾಡಂಗಿಲ್ಲ. ಇವ ಕಟ್ಟಿಕೊಡುದು, ಇವ ಸಂಶಯ ಮಾತಾಡುದು. ಪ್ರಾಯಕ್ಕೆ ಬಂದ ಮಕ್ಕಳ ಜೊತೆಯಲ್ಲಿ ಕುಡಿದು ಬಂದು ಬೆತ್ತಲೆ ಕುಣಿಯುವುದು,
ರಸ್ತೆಯಲ್ಲಿ ಕುಣಿಯೋದು ಹೀಗೆ ಮಾಡುವಾಗ ನಾನು ಬದುಕಿ ಪ್ರಯೋಜನ ಇಲ್ಲ. ನನ್ನ ಮನೆಯಲ್ಲಿ ಹೋಯ್ತು, ಮಕ್ಕಳ ಮನೆಯಲ್ಲಿ ಹೋಯ್ತು, ಅಪ್ಪ ಅಮ್ಮನ ಮನೆಯಲ್ಲಿ ಹೋಯ್ತು. ನಾನು ಯಾಕೆ ಬದುಕುವುದು ಅಂತೇಳಿ ಯೋಚನೆ ಮಾಡಿ ಈ ಹೆಣ್ಮಕ್ಳು ಕೆಲವರು ಸತ್ಯವಾದಕ್ಕೆ ಪರಿಹಾರ ಅಂತೇಳಿ ಸಾಯಲಿಕ್ಕೆ ಯೋಚನೆ ಮಾಡಿದ್ರೆ ಹೆಣ್ಮಕ್ಳು ಸಾಯಲಿಕ್ಕೆ ಹೋಗಿದ್ದಾರೆ. ರೈಲು ಹತ್ತಿಗೆ ತಲೆ ಇಟ್ಟು ಸತ್ಯವಾದಕ್ಕೆ ಹೋಗಿದ್ದಾರೆ. ನೇಣು ಹಾಕೊಂಡು ಸತ್ಯವಾದಕ್ಕೆ ಯೋಚನೆ ಮಾಡಿದ್ದಾರೆ. ಪಾಯ್ಸನ್ ಕುಡಿದು ಸತ್ಯವಾದಕ್ಕೆ ಯೋಚನೆ ಮಾಡಿದ್ದಾರೆ. ಇನ್ನೇನು ಪಾಯ್ಸನ್ ಕುಡಿಬೇಕು, ಇನ್ನೇನು ನೇಣು ಹಾಕೊಳ್ಬೇಕು, ಇನ್ನೇನು ರೈಲಲ್ಲಿ ಬಿದ್ದು ಸಾಯ್ಬೇಕು ಅಂತ ಯೋಚನೆ ಮಾಡುವಾಗ ನಾನು ಸಾಯೋದೆ. ಆದ್ರೆ ನನ್ನ ಗರ್ಭದಲ್ಲಿ ಹುಟ್ಟಿದ ಆ ಮಕ್ಕಳು ಯಾರಿಗೆಲ್ಲ ನೀವು ಕುಡಿದು ಹೀಗೆ ಮಾಡ್ತಾ ಇದ್ದಾನೆ, ನಾನು ಸತ್ರೆ ಆ ಮಕ್ಕಳ ಪಾಡಿನಪ್ಪ ಅಂತ ಯೋಚನೆ ಮಾಡಿ ಸಾಲಿಗೆ ಹೋದಂತಹ ಹೆಣ್ಮಕ್ಳು ವಾಪಸ್ ಬಂದಂತಹ ತಾಯಂದಿರಿದ್ದಾರೆ. ಚಿನ್ನ ಮಾರಿ ಅಪ್ಪ ಅಮ್ಮ ಸಾಲ ಮಾಡಿ ಒಂದಷ್ಟು ಚಿನ್ನ ಮಾಡಿ ಹಾಕಿದ್ರು. ಅದನ್ನು ಕೂಡ ಕದ್ದು ಮಾರಾಟ ಮಾಡಿಕೊಂಡು ಹೋಗಿ ಕುಡ್ದ, ಈಡಿಗಿಟ್ಟ, ಎಲ್ಲ ಮಾಡಿದ. ಒಂದು ದಿವಸ ಅದೆಲ್ಲ ಆ ದಿವಸ ಪರವಾಗಿಲ್ಲ, ಕೊನೆ ದಿವಸ ಕುಡಿದು ಬಂದು ಬಟ್ಟೆಯನ್ನೆಲ್ಲ ರಾಶಿ ಹಾಕಿ ಸುಟ್ಟು ಹಾಕಿದ. ಪಾಕ ಸಾಮಗ್ರಿಗಳನ್ನ ಜಜ್ಜಿ ಮಾರಾಟ ಮಾಡಿದ. ಇಂತಹ ನರಕದ ಸ್ಥಿತಿಯಲ್ಲಿ ನಾನಿದ್ದೆ. ಇವತ್ತು ನನ್ನನ್ನು ಅಂತಹ ಒಬ್ಬ ವ್ಯಕ್ತಿ ಹತ್ರ ಕಟ್ಟಲ್ಲ, ನನ್ನವರು ಇದ್ದಾರೆ ಅಂತೇಳಿ, ನನ್ನವರು ಅಂತೇಳಿ ನನ್ನನ್ನು ಹತ್ರ ಕಟ್ಟಲ್ಲ ಅಂತ ಯೋಚನೆ ಎಲ್ಲ ಹೆಣ್ಣು ಮಕ್ಕಳ ನೋಡಣ್ಣ, ನೀನು ಯಾರನ್ನ ಹತ್ರ ಕಟ್ಟಿಯ ಅವರ ಮುಖವನ್ನು ನೋಡು, ನೀನು ಓದು, ಮುಖ ಓದು ನೋಡ. ತಾಯಿ ಅಲ್ಲಿದ್ದ ತಾಯಿ ಯಾವ ಹೆಣ್ಣು ಮಕ್ಕಳು ಕೂಡ ನಗ್ತಾ ಇಲ್ಲ, ಎಲ್ಲರ ಮುಖದಲ್ಲಿ ಕಣ್ಣೀರು, ಎಲ್ಲರೂ. ನೀನು ಅವ್ರಿಗೆ ಏನು ಹೇಳಬೇಡ, ಪ್ರೀತಿಯಲ್ಲಿ ನೀನು ಹೇಳಬೇಡ, ಬದಲಾಗಿ ಅವರಿಗೆ ಹತ್ತಿರದಲ್ಲಿ ತಪ್ಪಿದ್ರೆ ನಿನ್ನ ಹೃದಯದ ಮಾತು ಹೇಳಿದಾಗಿ ನಿನ್ಗೆ ಇನ್ನು ಹಾಗೆ ಮಾಡಲ್ಲ. ನಾನು ಗಲ್ಲ ಮುಟ್ಟಿ ಹೇಳಣ್ಣ, ನಿಂದೇ ಕೈ ನಿಂದೇ ಹೃದಯ ಇದು ಮುಟ್ಟಿ ಹೇಳು, ಸಾಕು, ಕಣ್ಣಿಗೆ ಹಾಕ್ಬೇಡ ಅಂತ ಹೇಳಣ್ಣ. ನಿನ್ನೆ ಹೇಳ್ತೀಯಲ್ಲ, ನಿನ್ನ ಅದು ಅವಳದು, ಅವಳ ಕಾಲ ಬುಡದಿಂದ ಅವಳ ತಲೆ ಕೂದಲಿಗೆ ಏನಿದೆಯಾ ಅದು ನಿಂತು. ಇಂತಹ ಒಂದು ಸಂಬಂಧದಲ್ಲಿ ನಾವು ಬದುಕುವಾಗ ಹೀಗೆ ನಿಮಗೆ ಮುಟ್ಟಿ ಹೇಳಿಕ್ಕೆ ಆಗುದಿಲ್ವೋ? ಅಲ್ಬೇಡ, ನಿನ್ನ ನೋಡ್ತಾರೆ, ಇನ್ನು ಮುಂದಕ್ಕೆ ನನ್ನ ಒಳಗೆ ನೋಡ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ವ ನಿಮಗೆ? ಹೇಳೋಣ ಬಾಯಲ್ಲಿ ಹೇಳ್ಬೇಡ, ಹೀಗೆ ಮುಟ್ಟಿ ಹೇಳು ಅವ್ರಿಗೆ, ಅದೇ ಸಾಕು. ಹೆಣ್ಮಕ್ಳೇ, ನಿಮ್ಮ ಕಣ್ಣೀರು ಇಲ್ಲಿಯ ತನಕ ಬಿದ್ದಿದೆ. ಅದು ಶಾಪ ಆಗಿ ಅವನಿಗೂ ಪರಿಣಮಿಸಿದೆ, ನಿಮ್ಮ ಕುಟುಂಬಕ್ಕೂ ಶಾಪ ಆಗಿದೆ, ಎಲ್ಲದಕ್ಕೂ ಶಾಪ ಆಗಿ ಪರಿಣಮಿಸಿದೆ. ಇವತ್ತು ಬಂದಂತ ಕಣ್ಣೀರು ಅದು ಕಣ್ಣೀರಲ್ಲ. ನಾನು ಬಿಡ್ತೀನಿ, ಇವರು ನಾನು ಹೇಳ್ತಾ ಇಲ್ಲ, ಹಾಗಾಗಿ ನೀವು ಬಿಡಬೇಡಿ. ಹಲವಾರು ನಾಮಗಳಿಂದ ಕರೆಸಲ್ಪಡುವಂತಹ ದೇವರು ಭೂಲೋಕದ ಸ್ವರ್ಗ ಅಂತ ಹೇಳ್ತೀವಿ, ಅದೇ ಧರ್ಮಸ್ಥಳ. ಆ ಧರ್ಮಸ್ಥಳದ ಒಡೆಯ ಕೋರ್ಟಿನಲ್ಲಿ ಇತ್ಯರ್ಥ ಕೇಸ್ ಅಲ್ಲಿ ಇತ್ಯರ್ಥ ಆಗಿದೆ. ವೈದ್ಯರು ರಿಜೆಕ್ಟ್ ಮಾಡಿದಂತಹ ವ್ಯಕ್ತಿ ಮಂಜುನಾಥ ಸೆಲೆಕ್ಟ್ ಮಾಡಿ ಅವ ಆರೋಗ್ಯ ಸುಧಾರಿಸಿದ್ದಾನೆ. ಅಂತಹ ದೇವರ ಸಾನ್ನಿಧ್ಯದಲ್ಲಿ ದೇವರ ನೋಡಿ ಇರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ನಿನ್ನ ಈ ಮಕ್ಕಳನ್ನು ಪ್ರೀತಿಯಲ್ಲಿ ನೀ ನೋಡು, ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಎಂದೆಂದು ಈ ಮನೆಯು ನಗುವಂತೆ ನೀ ಮಾಡು, ಎಂದೆಂದು ಈ ಮನೆಯು ನಲಿಯುವಂತೆ ನೀ ಮಾಡು. ಯಾವ ನೋವೇ ಬರಲಿ, ಯಾವ ಕಷ್ಟವೇ ಬರಲಿ, ಎದಗುಂದಗಿರಲಿ, ಸತ್ಯ ಮಾರ್ಗದಲ್ಲಿ ಭಕ್ತಿ
ಮಾರ್ಗದಿ ಶಿಬಿರ ಮಾರ್ಗದಿ ಪ್ರಾಣಮುಕ್ತಿ ಹೆಂಡಮುಕ್ತಿ ದಾರುಮುಕ್ತಿ ನನಗೆ ನಮಗೆ ಕೊಡು ತಂದೆ ಕೊಡು ತಂದೆ ನನಗೆ ನಮಗೆ ಪ್ರಾಣಮುಕ್ತಿ ಕೊಡು ತಂದೆಯೇ. ಮಂಜುನಾಥನ ಭಕ್ತ ನಾನು ಮಂಜುನಾಥನ ಪಾದದೊಳಗೆ ಹೋಗಿ ಎಣ್ಣೆ ಬಿಟ್ಟು ಬಂದಿದ್ದೇನೆ, ಉಳಿಸಿಕ್ಕ ಪ್ರಯತ್ನ ಪಟ್ಟೆ, ನಿನಗೆ ಶಾಪ, ನಿನಗೆ ಇದರ ಪಾಪ ಅಂತ ಹೇಳುವಂತ ಮಾತನ್ನ ಹೇಳಿ ಅದು ಬಿಟ್ಟು ಅವ ಕರ್ತಾ ಇರುವಾಗ ನೀನು ಬಾಯಲ್ಲಿ ಜೊಲ್ಲೆಸಿಸ್ಕೊಂಡು ಮಂಜುನಾಥನೇ ನನಗೆ ಕಲಿಸ್ಕೊಡುದು ಅಂತೇಳಿ ಜೊಲ್ಲೆಸಿಸ್ಕೊಂಡು ಹೋಗಬೇಡ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಈ ನಿರ್ಧಾರವನ್ನು ಮಾಡಿ ದೇವರ ಕಡೆಗೆ ತಿರುಗಿ. ಅರ್ಥ ಆಯ್ತಾ? ಈಗ ನಿಮ್ಮ ಕೈಯಲ್ಲಿ ಏನಿದೆ ಅಕ್ಕಿ ಕಾಳು 50-50 ಮಾಡಿ ಹೆಣ್ಮಕ್ಳು ಬಾರಿ ಬದುಕುತ್ತೇನೆ, ನನ್ನ ಬದುಕಿಗೆ ಸಿಕ್ಕಿದ ಈ ಒಂದು ಅವಕಾಶವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತೇವೆ. ಓ ದೇವರೇ, ನಮ್ಮಲ್ಲಿರುವ ಮಾಟ ಮಂತ್ರ ವಶೀಕರಣ ದೋಷ ಪಾಪ ಎಲ್ಲವನ್ನು ಕುಡಿಯಬೇಕು ಎನ್ನುವಂತ ಆಸೆಯನ್ನು ನಿನ್ನ ಪಾದಕ್ಕೆ ಸನ್ನಿಧಿಗೆ ಅರ್ಪಿಸುತ್ತೇವೆ. ಓ ದೇವರೇ, ನಮ್ಮ ಕುಟುಂಬವನ್ನು ಕುಡಿತ ಎಂಬ ಶಾಪದಿಂದ ಪಾರು ಮಾಡುತ್ತೇವ. ಮುಗಿಸುತ್ತಾನೆ. ಇದನ್ನ ಯಾರಿಗೆ? ಮಂಜುನಾಥ ಸ್ವಾಮಿಗಳು. ನಿಮ್ಮ ದೋಷ ಪಾಪ ಎಲ್ಲವಿದೆ, ಭಕ್ತಿಯಲ್ಲಿ ದೇವರಿಗೆ ಅರ್ಪಿಸಿ ಅಲ್ಲೇ ಕೈ ಮುಗಿದು ನಿಮಗೆ ಏನು ಬೇಕಾ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಮಂಜುನಾಥ ಸ್ವಾಮಿ
ನೀಲಮ್ಮ ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ ಗಂಡಗಿಂತ ಮಿಗಿಲಾದ ದೇವಾರಿ ನೀಲಮ್ಮ ಓ ಕೈಯಲ್ಲಿ ಇರುವುದು ಕೈಬಳೆನಾದವು ಕೈಯಲ್ಲಿ ಇರುವುದು ಕೈಬಳೆನಾದವು ಆ ಬಳೆ ಹೋದನಲ್ಲಿ ನಿನ್ನ ಬಾಳು ಯಾಕಮ್ಮ ನಿನ್ನ ಬಾಳು ಯಾಕಮ್ಮ ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ ಗಂಡಗಿಂತ ಮಿಗಿಲಾದ ದೇವಾರಿ ನೀಲಮ್ಮ ಓ ಈಗ ನಾನು ಇಲ್ಲಿ ಕೂತು ನೋಡಿದಾಗ ಎಲ್ಲರೂ ಕೂಡ ಈ ಜೋರದ ರತ್ನಗಳಾಗಿ ನೆಟ್ಟಾಗಿ ಕೂತು ಕಣ್ಣಿಗೆ ಇಂಪು ಕೊಡ್ತಾ ಇದೆ, ಮನಸ್ಸಿಗೆ ಸುಂದರವನ್ನ ಕೊಡ್ತಾ ಇದೆ. ನಿಮ್ಮನ್ನೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ನೀವು ಗಂಡ ಹೆಂಡತಿ ಕೂತದನ್ನು ನೋಡಿದಾಗ ನನಗೆ ಅನಿಸ್ತಾ ಇದೆ, ನೀವು ಹೀಗೆ ಕೂರದೆ ಎಷ್ಟು ಟೈಮ್ ಆಯ್ತೇವೆ ಅಂತೇಳಿ. ಆಗ ಅವ ನಿನ್ನ ಹಾಕ್ಬೇಕಂತ ಈಗ ನೀವು ಮಾಡಿದ್ರೆ ಈ ತಾಯಿ ಏನು ಮಾಡಿದ್ದಾರೆ ಅಂದ್ರೆ ನನಗೆ ಕೂತದನ್ನು ನೋಡಿದ್ರೆ ಒತ್ತಿ ಕೂತಿದ್ದ ಹತ್ರ ಕೂತಿದ್ದಾರೆ ಗಮ್ಮತ್ತಾಗಿ ಕೂತಿದ್ದೀರ ಕೂರಿ ಸುಖ ಅನುಭವಿಸಿ ನೋಡ್ಲಿಕ್ಕೆ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಈ ಸಂತೋಷ ಖಾಲಿ ಹೊತ್ತಿಗೆ ಮಾತ್ರ ಉಳಿಬಾರದು. ಈ ಸಂತೋಷ ನಿಮ್ಮ ಜೀವನ ಪರ್ಯಂತ, ನಿಮ್ಮ ಉಸಿರಿರುವ ತನಕ ನಾನು ನೀನು ಜೋಡಿ, ನಾನು ನೀನು ಜೋಡಿ, ನಾವು ನಾನು ನೀನು ಜೋಡಿ ಜೀವನ ಎತ್ತಿನಾಗ ನಮ್ಮ ಜೀವನ ಆ ರೀತಿ ಆಗಬೇಕು. ಹಾಗಾಗಿ ನಿಮಗೆಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಅನುಗ್ರಹಿಸಿ ಆಶೀರ್ವದಿಸಿ ಇಲ್ಲಿ ಬಂದು ಸ್ವಾಮಿ ನಮ್ಮ ಮನೆಗೆ ಬಾ ಅಂತ ಹೇಳ್ಕೊಂಡಿದ್ದೀನಿ. ನಿಮಗೆ ನಂಬಿಕೆ ಇದ್ರೆ, ನಿಮಗೆ ವಿಶ್ವಾಸ ಇದ್ರೆ, ನಿಮಗೆ ಮಂಜುನಾಥ ಸ್ವಾಮಿ ನಂಬಿಕೆ ಇದ್ರೆ ನೀವು ಇವತ್ತು ಮನೆಗೆ ಹೋಗಿ ಕೂಡೋದಕ್ಕಿಂತ ಮುಂಚೆ ಆ ಮಂಜುನಾಥ ಸ್ವಾಮಿ ನಿಮ್ಮ ಮನೆಯಲ್ಲಿ ಹೋಗಿ ನೆಲೆನಿಲ್ತಾರೆ. ನೀವು ಹೋಗುವಾಗ ಮಧ್ಯಾಹ್ನ ಹೋಗುವಾಗ ಆ ಜಾಗದಿಂದ ಒಂದು ಸೇವಂತಿಗೆ ಹೂವ ಮತ್ತೊಂದು ಕುಂಕುಮ, ಸ್ವಲ್ಪ ಸೇವಂತಿಗೆ ಹೂವನ್ನ ಮನೆಗೆ ತೆಗೆದುಕೊಂಡು ಹೋಗ್ತೀರಲ್ವಾ? ಹೋದ್ರೆ ಮಾತ್ರ ಮಂಜುನಾಥ ಸ್ವಾಮಿಯನ್ನು ನಿಮ್ಮ ಮನೆಗೆ ಪ್ರಾರ್ಥನೆ ಮಾಡಿಸಿದಕ್ಕೆ, ಕರ್ಕೊಂಡು ಹೋಗೋದಕ್ಕೆ, ಕರೆಸಿದಕ್ಕೆ ಫಲ ಸಿಗುತ್ತೆ.
ಜೊಗ್ಗಟ್ಟಿಯಾಗಿ ಒಂದು ಮಾರ್ಗದಲ್ಲಿ ನಡೀತಾ ಹೋಗುವಂತ ಯಾವಾಗ ಧೈರ್ಯ ಬರುತ್ತಾ ಆವಾಗ ನಿಜವಾದ ಸಬಲೀಕರಣ ಆಗುತ್ತೆ ಅಂತ ಹೇಳ್ಬೋದು ಹೇಳ್ತಾರೆ. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವಂತದ್ದು ಯಾವಾಗ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗುತ್ತಾ ಆಗ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಮಾತನ್ನ ಇವತ್ತು ಜಗತ್ತಿಗೆ ಸಾರಿ ಹೇಳುವಂತದ್ದು ಧರ್ಮಸ್ಥಳ ಯೋಜನೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಮಹಿಳಾ ಸಬಲೀಕರಣದಂತ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವಂತ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲಿ ದೊಡ್ಡ ಕಾರ್ಯಕ್ರಮ ಮಧ್ಯಮ ಉದ್ಯಮ ಶಿಬಿರ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಯಾವುದೇ ವಿಜ್ಞಾನದಿಂದ ಆಗಲ್ಲ. ವಿಜ್ಞಾನ ಹೇಳುತ್ತೆ 50 ವರ್ಷದಲ್ಲಿ ನಾವು ಏನೋ ಮಾಡಿ ಆಗ್ತೇವೆ ಅಂತ ಹೇಳ್ತಾರೆ. ವಿಜ್ಞಾನದಿಂದ ಬದಲಾವಣೆ ಮಾಡದೇ ಆಗುವಂಥದ್ದು, ಯಾವುದೇ ಮೆಡಿಸಿನ್ ಇಂದ ಬದಲಾವಣೆ ಆಗದೇ ಇರುವಂತದ್ದನ್ನ ಇವತ್ತು ಖಾಲಿ ಮನೋಪರಿವರ್ತನೆಯಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಈ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಕಳೆದ ಮಂಗಳವಾರ ಸ್ಟಾರ್ಟ್ ಆಗಿದೆ. ಇವತ್ತು ಮಂಗಳವಾರ ಸಮಾಪ್ತಿ ಆಗುತ್ತೆ. ಈ 8 ದಿನದ ಕ್ಷಣ ಕ್ಷಣದ ಬದಲಾವಣೆಗಳನ್ನು ನೀವು ಕಂಡ್ರೆ ಯಾರು ಇದರಲ್ಲಿ ಬಂದಿದ್ದಾರೋ ಅವರಿಗೆಲ್ಲ ಗೊತ್ತಾಗುತ್ತೆ. ಇದಕ್ಕೆ ಒಂದು ಮುಖ್ಯ ಸಾಕ್ಷಿಯಾದಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಯವರು ಅಂತ ಹೇಳ್ತಾರೆ. ಎಲ್ಲರೂ ನಾವು ಬಂದಿದ್ದೇವೆ. ಆದ್ರೆ ಎಲ್ಲರ ಪರವಾಗಿ ಬಂದು ಪ್ರತಿ ದಿನ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 9 ಗಂಟೆಯವರೆಗೆ ಪರಮ ಪೂಜ್ಯ ಸ್ವಾಮೀಜಿಯವರು ನಿರಂತರವಾಗಿ ಕ್ಷಣದಲ್ಲಿ ಅವರು ಇದನ್ನ ಅನುಭವಿಸಿದ್ದಾರೆ. 8 ದಿನವನ್ನ ಆನಂದಿಸಿದ್ದಾರೆ ಅಂತ ನಾವು ಸಂತೋಷಿಸಿದ್ದಾರೆ. ಯಾಕೆಂತ ಕೇಳಿದ್ರೆ ಇವತ್ತು 2,000 ರೂಪಾಯಿ ನಾನು ದೇಣಿಗೆ ಕೊಡಬೇಕಾದ್ರೆ ಇನ್ವಿಟೇಷನ್ ಅಲ್ಲಿ ಎಲ್ಲಿ ಹೆಸರು ಬರುತ್ತೆ, ವೇದಿಕೆಯಲ್ಲಿ ಎಲ್ಲಿ ಚಾರ್ಜ್ ಸಿಗುತ್ತೆ, ಜನ 4 ಜನ ಎಲ್ಲಿ ಜಯಕಾರ ಹಾಕ್ತೇವೆ ಅಂತ ಕೇಳುವ ನಾನು ಇದು ಯಾವುದರ ಅಪೇಕ್ಷೆ ಇಲ್ಲದೆ ಇವತ್ತು ವೇದಿಕೆಯಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ವೇದಿಕೆಯ ಮುಂಭಾಗದಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ವೇದಿಕೆಯಿಂದ ಹೊರಗಡೆ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಆ ಯಶಸ್ಸು ಇವತ್ತು 8 ದಿನದ ಈ ಮಧ್ಯವರ್ಜನ ಶಿಬಿರ ಅಂತ ನಾನು ಹೇಳ್ತೇನೆ. ಇವೆಲ್ಲರ ಉದ್ದೇಶ ಇರುವುದು ಒಂದೇ, ಯಾರಿಗೂ ಸ್ವಾರ್ಥ ಇಲ್ಲ. ನಾವು ಇವರನ್ನ ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಮಾಡಿ ನಾನು ನಾಳೆ ಎಲೆಕ್ಷನ್ ಅಲ್ಲಿ ನಿಲ್ಲಬೇಕು ಅಂತ ಹೇಳುವಂತದ್ದು ಯಾರಿಗೂ ಆಸೆ ಇಲ್ಲ. ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಮಾಡಿ ನನ್ನ ಹೆಸರನ್ನು ಪೇಪರ್ ಅಲ್ಲಿ ಬರಬೇಕು ಅಂತ ಹೇಳುವಂತದ್ದು ಯಾರು ಇಲ್ಲಿ ಕೂತವರಿಗೆ ಆಸೆ ಇಲ್ಲ. ಇವರೆಲ್ಲರ ಆಸೆ ಇರೋದು ಒಂದೇ, 58 ಜನರ ಬದುಕು ಬದಲಾಗಬೇಕು, 58 ಜನರ ಮನೆಯಲ್ಲಿ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಸಿಗಬೇಕು, ಆ 58 ಜನರಲ್ಲೇ ಅವರ ಕುಟುಂಬ ಒಳ್ಳೆಯದಾಗಬೇಕು ಅಂತ ಹೇಳುವಂತ ಒಂದೇ ಒಂದು ಉದ್ದೇಶದಿಂದ ಈ ಮಧ್ಯವರ್ಜನ ಶಿಬಿರವನ್ನ ಮಾಡ್ತಾರೆ. ನಮಗೂ ಎಷ್ಟೋ ಸಲ ಅನಿಸುತ್ತೆ, ಈ ಮಧ್ಯವರ್ಜನ ಶಿಬಿರದ ಫಸ್ಟ್ ದಿನವನ್ನು ಕಂಡಾಗ ನಮಗೂ ಈ ಎಷ್ಟೆಲ್ಲ ಕೆಲಸ ಮಾಡ್ತಾ ಇರೋ ನಮಗೂ ಎಷ್ಟೋ ಸಲ ಅನ್ನಿಸ್ತದೆ ಈ ಕಾರ್ಯಕ್ರಮ ನಮಗೆ ಬೇಕಾ ಅಂತ ಅನ್ನಿಸ್ತದೆ. ಫಸ್ಟ್ ದಿನ ನೀವು ಮಾಡುವಂತ ಕಿರಿಕಿರಿಗಳು, ಫಸ್ಟ್ ದಿನ ಬರುವಂತ ಆರೋಗ್ಯ ಸಮಸ್ಯೆಗಳು, ಫಸ್ಟ್ ದಿನ ಬರುವಂತ ಹೊರಗಡೆ ಯಾವ ಹುಡುಗರ ಚೇಷ್ಟೆಗಳು, ಫಸ್ಟ್ ದಿನ ಬರುವಂತ ಸಮಸ್ಯೆಗಳು, ರಾತ್ರಿ ಮಲಗಬೇಕು, ಯಾರು ಹೋಗ್ತಾರ, ಯಾರು ರಿಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ವಾಪಸ್ ಬರ್ತಾರ, ಆ 24x7 ಗಡಿಯಾರದ ಮುಳ್ಳು ಹೇಗೆ ಓಡುತ್ತಾ ಅದೇ ರೀತಿಯಾಗಿ 58 ಜನರ ಒಂದೊಂದು ಸೆಕೆಂಡ್ ಅನ್ನ ಒಂದೊಂದು ಪಲ್ಸ್ ರೇಟ್ ಅನ್ನ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವವರು ಅನುಭವಿಸಿದ್ದೇವೆ ಅಂತ ಹೇಳಿದ್ರೆ ಇದು ಯಾವುದು ಸ್ವಾರ್ಥದ ಕಾರ್ಯಕ್ರಮ ಅಲ್ಲ ಅಂತ ನಾವು ಭಾವಿಸ್ತೇವೆ. ಅದಕ್ಕೆ ಇದಕ್ಕೆ ಸುಂದರವಾದಂತಹ ಒಂದು ವ್ಯವಸ್ಥೆ ಇದೆ. ಪೂಜ್ಯರ ಕಲ್ಪನೆಯನ್ನ ಇವತ್ತು 2 ವಿಭಾಗದಿಂದ ನಾವು 3 ವಿಭಾಗದಿಂದ ನಾವು ಇದನ್ನು ಮಾಡಿದ್ದೇವೆ. ಒಂದು ನಮ್ಮ ಕಾರ್ಯಕರ್ತರು ದುಡಿಯುವ ರೀತಿ, ಒಂದು ನಮ್ಮ ಜನಜಾಗೃತಿ ವೇದಿಕೆಯವರು ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಅರ್ಪಿಸಿಕೊಂಡ ರೀತಿ, 3ನೇದು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಊರಿನವರ ಸಹಕಾರವನ್ನು ನಾವು ಇಲ್ಲಿ ತೆಗೆದುಕೊಳ್ಳುವಂಥದ್ದು. ಈ 3 ವಿಭಾಗದೊಟ್ಟಿಗೆ ಇವತ್ತು ನಮಗೆ ನಿಜವಾಗಿಯೂ ಈ ಕಾರ್ಯಕ್ರಮ 1866ನೇ ಶಿಬಿರ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಶಿಬಿರ ಆಗಿದೆ. ಯಾಕಂತ ಹೇಳಿದ್ರೆ ಇದು ನಡೆದಿರುವಂತಹ ಈ ಮಠದ ಪೂಜ್ಯರ ಒಂದು ಆಶೀರ್ವಾದವು ಇದಕ್ಕೆ ಸೇರಿ ಇದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಶಿಬಿರ ಆಗ್ತದೆ ಅಂತ ಹೇಳೋದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸರ್, ನಮ್ಮ ಯೋಜನಾಧಿಕಾರಿಯವರು ಸ್ವಾಗತ ಹೇಳಿದ್ರು. ನಿಜವಾಗಿ ನಾನು ಜಿಲ್ಲಾ ನಿರ್ದೇಶಕನ ನೆಲೆಯಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳಬೇಕು, ನಾನು ಥ್ಯಾಂಕ್ಸ್ ಹೇಳಬೇಕು. ಆದ್ರೆ ನಾನು ಯಾಕೆ ಹೇಳಬೇಕು, ಯಾರು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ ಇಷ್ಟೇ, ಯಾರು ಮಂಜುನಾಥ ಸ್ವಾಮಿಯ ಸೇವೆ ಮಾಡಿದ್ದಾರ, ಯಾರು ಇದು ಮಂಜುನಾಥ ಸ್ವಾಮಿಯ ಸೇವೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರ, ಅವರಿಗೆ ನಾನು ಭಕ್ತಿಯಿಂದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಬಹುದು. ಅವ್ರಿಗೆ ಆರೋಗ್ಯ ಕೊಡ್ಲಿ, ಅವ್ರಿಗೆ ಐಶ್ವರ್ಯ ಕೊಡ್ಲಿ, ಅವ್ರಿಗೆ ನೆಮ್ಮದಿ ಕೊಡ್ಲಿ ಅಂತ ನಾನು ಯಾರ ಹೆಸರನ್ನು ಹೇಳದೆ ಎಲ್ಲರೂ ಇವತ್ತು ಮಾಡಿದ್ದಾರೆ.
ಅದಕ್ಕೆ ಯಶಸ್ವಿಯೇ ಇವತ್ತು 1866ನೇ ಈ ಮಧ್ಯವರ್ಗ ಶಿಬಿರ ಅಂತ ವಿಶೇಷವಾಗಿ ನಾನು ಹೇಳಿಕೊಳ್ಳುತ್ತಾ, ಖಂಡಿತವಾಗಿಯೂ ಬಹಳಷ್ಟು ಭಾಷಣಗಳಾಗಿದೆ ಬೆಳಗ್ಗೆಯಿಂದ. ಅದಕ್ಕೆ ಮುಂದಿನ ಸಂದರ್ಭ ಬಹಳವಾದ ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕರ್ತರಾದಂತಹ ಈ ಊರಿನ ಪ್ರತಿಯೊಬ್ಬ ಸಜ್ಜನ ನಾಗರಿಕರಿಗೂ ಕೂಡ ನಮ್ಮ ಜನಜಾಗೃತಿ ವೇದಿಕೆಯ ವತಿಯಿಂದ, ಧರ್ಮಸ್ಥಳ ಗ್ರಾಮಾಂತರ ವತಿಯಿಂದ ವಿಶೇಷವಾದ ಧನ್ಯವಾದ ನೀಡುತ್ತಾ, ಪೂಜ್ಯರಿಗೆ ಮಠದ ಸ್ವಾಮಿಗಳಿಗೂ ಕೂಡ ವಿಶೇಷವಾದ ಸಲ್ಲಿಸಿ ನಾವು ಮಾತನಾಡೋಣ. ನನಗೆ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಈ ಭಾಗದಲ್ಲಿ 58 ಜನ ಕುಡಿಯೋದನ್ನ ಬಿಟ್ಟು ಮತ್ತೆ ಮರಳಿ ಮನೆಗೆ ಬಂದಿದ್ದಾರೆ ಅನ್ನುವ ಒಂದು ಮಾತು ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಮನಸ್ಸಿಗೆ ಬಹಳ ಹತ್ತಿರವಾದಂತ ಕಾರ್ಯಕ್ರಮ ಇವತ್ತು ಯಾವುದಾದ್ರೂ ಇದ್ರೆ ಅದು ಮಧ್ಯವರ್ಜನೆ ಶಿಬಿರ. ಆಡು ಮೇಯದ ಸಪ್ಪಿಲ್ಲ, ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡದೇ ಇರುವಂತ ಕೆಲಸ ಕಾರ್ಯಗಳಿಲ್ಲ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪ್ರತಿಯೊಂದು ಹಳ್ಳಿಯಲ್ಲಿ ಹಾಳು ಬಿದ್ದಂತ ಕಲ್ಲಿನ ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿ, ಹಾಳು ಬಿದ್ದಂತ ಕೆರೆಗಳನ್ನ ಪುನರ್ ನಿರ್ಮಾಣ ಮಾಡಿ ಆ ಹಳ್ಳಿಯ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆ ಹಳ್ಳಿಯ ಜನರಿಗೆ ಓಡಾಡಲಿಕ್ಕೆ ರಸ್ತೆಯ ಒಂದು ವ್ಯವಸ್ಥೆ, ಯಾರು ಬಡವರಿದ್ದಾರ, ಮನೆ ಇಲ್ಲ, ಜಾಗ ಇದೆ ಅಂತವರಿಗೆ ಮನೆ ಕಟ್ಟಿ ಕೊಡುವಂಥದ್ದು, ಯಾರ ಮಕ್ಕಳು ಇವತ್ತು ಬಡವರಿದ್ದಾರ, ಓದಕ್ಕೆ ಅವರಿಗೆ ಉತ್ಸಾಹ ಇದೆ, ಅದರ ಹಣ ಇಲ್ಲ ಅಂತವರಿಗೆ ವಿದ್ಯಾರ್ಥಿ ವೇತನ, ವಿಧವೆಯರಿಗೆ ಮಾಶಾಸನ, ವಯಸ್ಸಾದವರಿಗೆ ಮಾಶಾಸನ, ಯಾರು ಉದ್ಯೋಗವನ್ನ ಕಲಿಬೇಕು ಅಂತಾರೆ ಅವರಿಗೆ ಉದ್ಯೋಗವನ್ನ ಕಲಿಸುವಂತ ರುಡ್ಸೆಟ್ ಸಂಸ್ಥೆ ನಮ್ಮ ಧಾರವಾಡದಲ್ಲಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ. ಎಷ್ಟೋ ಜನ ಹೆಣ್ಮಕ್ಳು ಬ್ಯಾಂಕ್ ಅಂದ್ರೆ ಗೊತ್ತಿರಲಿಲ್ಲ, ಮನಿ ಹೊಸದಾಗಿ ಹೊರಗೆ ಹೋಗಿ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಧರ್ಮಸ್ಥಳ ಸಂಘ ಬಂದ ನಂತರ ದುಡ್ಡು ಉಳಿತಾಯ ಮಾಡೋದು ಹೇಗೆ, ಅದನ್ನ ನಾವು ಜಮೆ ಮಾಡಿ ನಮ್ಮ ಮನೆತನದ ಉಪಯೋಗಕ್ಕೆ ಹೆಂಗೆ ಬಳಸಬೇಕು, ಅಥವಾ ನಮಗೆ ಸಾಲ ಕೊಡೋರಿಲ್ಲ ಬ್ಯಾಂಕಿನಾಗ, ನಮ್ಮ ಬಂಗಾರ ಕೇಳ್ತಾರ, ಆಸ್ತಿ ಕೇಳ್ತಾರ, ನಮ್ಮ ಸಾಲನ ಕೊಡುವಂದ್ರೆ ಯಾರು ಅನ್ನುವಂತ ಪರಿಸ್ಥಿತಿ ಒಳಗ ನಮ್ಮೆಲ್ಲರಿಗೂ ಒಂದು ದೇವರಾಗಿ ಬಂದಂತವ್ರು ಯಾರಪ್ಪ ಅಂದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ನಮಗೆ ಯಾರಿಗೆ ಸಾಲ ಬೇಕು ಅವರೆಲ್ಲರಿಗೂ ಇವತ್ತು ಗ್ಯಾರಂಟರ್ ಆಗಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಿಂತಿದ್ದಾರೆ. ಒಮ್ಮೆ ಅಣ್ಣ ತಮ್ಮ ಇಬ್ರು ಬ್ಯಾಂಕಿಗೆ ಹೋಗಿದ್ರಂತ, ಮ್ಯಾನೇಜರ್ಗೆ ಭೇಟಿಯಾಗಿ ಸಾಲ ಕೇಳಕ್ ಹೋಗ್ಯಾರ. ಅಣ್ಣಗ ಸಾಲ ಬೇಕಾಗೈತಿ, ತಮ್ಮ ಗ್ಯಾರಂಟರ್ ಸಹಿ ಮಾಡಕ್ ನಾನು ಕರ್ಕೊಂಡು ಹೋಗ್ಯಾರ. ಮ್ಯಾನೇಜರ್ಗೆ ಹೋಗಿ ಭೇಟಿ ಆದ್ಮೇಲೆ ಮ್ಯಾನೇಜರು ಆಯ್ತು ಸಾಲದ ಇನ್ನೊಂದು 2-3 ದಿವಸ ಬಿಟ್ಟು ಬರ್ರಿ, ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತ ಮ್ಯಾನೇಜರ್ ಅಣ್ಣ ತಮ್ಮಗಿಬ್ಬರು ಕುಂದಿರಿಸ್ಕೊಂಡು ಹೇಳಿ ಹೊರಗೆ ಕಳಿಸ್ತಾರೆ. ಬ್ಯಾಂಕಿನಿಂದ ಮೆಟ್ಲೆಗಳು ಕೆಳಗೆ ಬಂದ್ಮೇಲೆ ತಮ್ಮ ಒಂದು 2 ಮಿನಿಟ್ ಸ್ವಲ್ಪ ಏನೋ ಬಿಟ್ಟು ಬಂದ ನೀವು ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳಿ ಮ್ಯಾಲ ಹೋಗ್ತಾನೆ. ಹೋಗಿ ಯಾರಿಗೆ ಬಿಟ್ಟಾಕಣ, ಮ್ಯಾನೇಜರ್ಗೆ ಬಿಟ್ಟಾಕ. ಮ್ಯಾನೇಜರ್ಗೆ ಏನ್ ಹೇಳ್ತಾನ, ಮ್ಯಾನೇಜರ್ ಸಾಹೇಬ್ರ ಗ್ಯಾರಂಟರ್ ಸಹಿ ನಾನು ತಗೋಬೇಡ್ರಿ, ನಮ್ಮ ಸಾಲ ತುಂಬುತ್ತಾನೋ ತುಂಬುವುದಿಲ್ಲೋ ಯಾರಿಗೆ ಗೊತ್ತು, ಮತ್ತೆ ನಂತ ಎಲ್ಲ ಆಸ್ತಿ ಸಿಕ್ಕಿಸ್ಕೊಂಡು ಕುಂದ್ರಬೇಡ್ರಿ, ನನಗೂ ಹೆಣ್ಣು ಮಕ್ಕಳು ಅದಾರ, ನೀವು ಹಂಗ ನನ್ನ ಸಹಿ ಬರ್ತೈತೆ ಅಂತ ಹಂಗಾಡ್ರಿ, ನೀವು ನನ್ನ ಸಹಿ ತಗೋಬೇಡ್ರಿ ನೀವು ಅಂತ ಮ್ಯಾನೇಜರ್ಗೆ ಭೇಟಿಯಾಗಿ ತಮ್ಮ ಒಡ ಹುಟ್ಟಿದ ತಮ್ಮ ಮ್ಯಾನೇಜರ್ಗೆ ಹೇಳ್ತಾನ, ಅಣ್ಣನ ಸಾಲ ಕೊಡಕ್ ನಾವು ಸಹಿ ಮಾಡಂಗಿಲ್ಲ, ಒಂದ ರಕ್ತ ಹಂಚ್ಕೊಂಡು ಹುಟ್ಟಿದವ್ರ ಪರಿಸ್ಥಿತಿ. ಇವತ್ತು ವೀರೇಂದ್ರ ಹೆಗಡೆ ಅವರು ನಮ್ಗೆ ಏನ್ ಸಂಬಂಧ ಅಂತ ಹೇಳಿ ಇಲ್ಲೆಲ್ಲ ಹೆಣ್ಮಕ್ಳು ಇಷ್ಟು ಮಂದಿ ಕುಂತೀರಿ. ವೀರೇಂದ್ರ ಹೆಗಡೆ ಅವ್ರಿಗೆ ರಕ್ತಕ್ಕೆ ಸಂಬಂಧ ಅದಾರ ಇಲ್ಲಲ್ಲ, ಆದ್ರೆ ಇವತ್ತು ನಾವು ಲಕ್ಷ ಗಂಟೆ ಇವತ್ತು ಸಾಲ ತಗೊಂಡಿವಿ, ಬ್ಯಾಂಕಿನಾಗ ತಗೊಂಡೇವೋ ಇಲ್ಲ, 50,000 ತಗೊಂಡಿವಿ, 1 ಲಕ್ಷ ತಗೊಂಡಿವಿ, 2 ಲಕ್ಷ ತಗೊಂಡಿವಿ, 3 ಲಕ್ಷ ತಗೊಂಡಿವಿ. ಆ ಬಂದಂತ ಹಣದಿಂದ ನಮ್ಮ ಗಂಡನಿಗೆ ಆ ದುಡ್ಡನ್ನ ಕೊಟ್ಟು ಒಂದು ಉದ್ಯೋಗ ಮಾಡಕ್ಕೆ, ಕೃಷಿ ಮಾಡಕ್ಕೆ, ಉದ್ಯೋಗ ಮಾಡಕ್ಕೆ, ಏನೋ ಒಂದು ಮನೆ ನಡಿಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಆ ಹಣವನ್ನ ಕೊಟ್ಟು ನಮ್ಮ ಕುಟುಂಬವನ್ನ ನಡೆಸಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇವತ್ತು ನಮ್ಗೆ ಯಾರಪ್ಪ ಗ್ಯಾರಂಟರ್ ಅಂತ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಅಂತ ಮುಂದೆ ಸಹಿ ಮಾಡೋದಿಲ್ಲ, ಅದು ಇವತ್ತು ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಕೂತು ನಮ್ಗೆ ಸಹಿ ಮಾಡ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ಪಡೆದಿದ್ದಾರೆ ಅದಕ್ಕೆ ಯಾರಪ್ಪ ಗ್ಯಾರಂಟರ್ ಅಂತ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕೆಲವೊಂದಿಷ್ಟು ಜನ ಮಾತಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ದೇವರ ಒಂದು ಸೇವೆಯನ್ನ ಮಾಡ್ತಾ ಧರ್ಮಸ್ಥಳ ಕೂತ್ಕೋಬಹುದಾಗಿ. ಅವ್ರಿಗೆ ಏನು ಅವಶ್ಯಕತೆ, ಮಧ್ಯವರ್ಜನ ಶಿಬಿರ ಮಾಡೋದು, ಈ
ಗ್ರಾಮಾಭಿವೃದ್ಧಿ ಯೋಜನೆ ಮಾಡೋದು, ಹಳ್ಳಿ ಸುಧಾರಣೆ ಮಾಡೋದು, ಗುಡಿಗಳ ಸುಧಾರಣೆ ಮಾಡೋದು, ಹೆಣ್ಮಕ್ಳನ್ನ ಆರ್ಥಿಕವಾಗಿ ಮೇಲೆತ್ತುವಂಥದ್ದು ಇದು ಅವಶ್ಯಕತೆ ಇರಲಿಲ್ಲ ವೀರೇಂದ್ರ ಹೆಗಡೆ ಅವರಿಗೆ. ಅಥವಾ ನಿಮ್ಮ ದುಡ್ಡು, ನಿಮ್ಮ ಬಡ್ಡಿ ನಿಮಗೆ ಸಂಬಂಧ. ಪೂಜ್ಯ ವೀರೇಂದ್ರ ಹೆಗಡೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಸಾಲ ಕೊಡೋರು ಬ್ಯಾಂಕಿನವರು, ಸಾಲ ತಗೊಳ್ಳೋರು ನೀವು. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬೇರೆ, ಗ್ಯಾರಂಟರ್ ಮಾತ್ರ. ಆದ್ರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳೋದು ನಮ್ಮ ಮನಸ್ಸಿಗೆ ಮಾತ್ರ ಒಪ್ಪಿಗೆ ಇಲ್ಲ. ಅದರಿಂದ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನೀವೆಲ್ಲ ನೋಡಿರ್ಬೋದು, ಒಂದು ಬಿಳೆ ನೇರು ಶರ್ಟು, ಒಂದು ಬಿಳೆ ಧೋತಿ, ಒಂದು ಬಿಳೆ ವಸ್ತ್ರ. ಇದನ್ನ ಬಿಟ್ರೆ ಮತ್ತೆ ಬೇರೆ ಯಾವುದೋ ವೇಷವನ್ನ ಅವರು ಧಾರಣೆ ಮಾಡೋದಿಲ್ಲ. ಅಂತ ಒಂದು ಬಹಳ ಒಳ್ಳೆಯ ಜೀವನವನ್ನ ಅವ್ರು ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಬಂಧುಗಳೇ, ಇವತ್ತು ಯಾರಾದ್ರೂ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾತನ್ನ ನೀವು ಸುಮ್ಮನೆ ಬಿಡಬಾರ್ದು. ಅವರನ್ನ ನಮ್ಮ ಆಫೀಸಿಗೆ ಕರ್ಕೊಂಡು ಬರ್ಬೇಕು. ಅವ್ರು ಹೊಡಿರಿ ಬಡಿರಿ ಅಂತ ಹೇಳೋದಿಲ್ಲ. ಅವರ ತಪ್ಪು ಸಮಜೂತನ್ನ ಸರಿ ಮಾಡಲಿಕ್ಕೆ ಅವರನ್ನ ನಮ್ಮ ಆಫೀಸ್ ಅಧಿಕಾರಿಗಳ ಹತ್ರ ಕರ್ಕೊಂಡ್ಬಂದು ನೀವು ಭೇಟಿ ಮಾಡಿಸಿದ್ರೆ ಅವರಲ್ಲಿ ಇದ್ದಂತಹ ಸಮಸ್ಯೆ ಏನಾದ್ರೆ ಅದರ ಪರಿಹಾರವನ್ನ ಅವ್ರು ಮಾಡಿಕೊಡ್ತಾರೆ. ಇವತ್ತು ನಮ್ಮ ಜೀವನವನ್ನ ನಮ್ಮ ಸಮಾಜದ ಸಲುವಾಗಿ ಅವ್ರು ತೆಗಿತಾ ಇದ್ದಾರೆ, ಗಂಧ ತೆಗೆದು ತೆಗಿತಾ ಇದ್ದಾರೆ ಪೂಜ್ಯ ವೀರೇಂದ್ರ ಹೆಗಡೆ. ಅದರಿಂದ ಬಂಧುಗಳೇ, ಇವತ್ತು ನೋಡ್ರಿ ಮಧ್ಯವರ್ತಿನಿ ಶಿಬಿರ 58 ಜನ ಇಲ್ಲಿ ಕೂತಿರಿ. 1982ನೇ ಇಸ್ವಿ ಒಳಗೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಬೆಳತಂಗಡಿ ಒಳಗೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಪ್ರಾರಂಭ ಮಾಡಿದ್ರು. ಅಂದಿನಿಂದ ಹಿಡಿದು ಇವತ್ತು 2024 ಇಲ್ಲಿವರೆಗೂ 1.5 ಲಕ್ಷ ಜನರಿಗೆ ಕುಡಿಯೋದನ್ನ ಇವತ್ತು ಯಾರಾದ್ರೂ ಬಿಡಿಸಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ನೀವೆಲ್ಲ 1,000 ರೂಪಾಯಿ ಕೊಟ್ಟಿರ್ಬೋದು, 1,000-1,100 ರೂಪಾಯಿ ಎಂಟ್ರಿ ಫೀಸ್ ಇರ್ತದೆ. 1,500 ರೂಪಾಯಿ ನೀವು ಕೊಟ್ಟಿರಿ. ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ನೀವು 58 ಮಂದಿ ಇದ್ದೀರಿ, 1,500 ರೂಪಾಯಿ ನೀವು ಕೊಟ್ಟಿರೋದು ಒಂದು 70,000 ರೂಪಾಯಿ ಕೊಟ್ಟಿರಿ ಅಂತ ಇಟ್ಕೊಳ್ಳೋ. ಇನ್ನು ಉಳಿದಂತ ಹಣ 50,000 ರೂಪಾಯಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ. ಇನ್ನು ಉಳಿದ ಹಣ ಅಧ್ಯಕ್ಷರು, ಎಲ್ಲ ಅವರ ಸಂಘದ ಸದಸ್ಯರು, ನಮ್ಮ ಏನು ಧರ್ಮಸ್ಥಳದ ಸೂಪರ್ವೈಸರ್ಸ್, ನಮ್ಮೆಲ್ಲ ಭಕ್ತ ಸಮೂಹ ಇವತ್ತು ಈ ಒಂದು ಶಿಬಿರ ಯಶಸ್ವಿಯಾಗಲಿಕ್ಕೆ ಹಣದ ಕೊಡುಗೆಯನ್ನ ನೀಡಿದ್ದಾರೆ. ಅದರಿಂದ ನೀವೆಲ್ಲ ಏನು 58 ಜನ ಕೂತೀರಿ, ಬಹುಶಃ ನೀವೆಲ್ಲ ಏನೋ ತಪ್ಪು ಮಾಡಿ ಜೀವನದಲ್ಲಿ ಬಹುಶಃ ತಪ್ಪು ಮಾಡೋದು ಸ್ವಾಭಾವಿಕ. ಆದ್ರೆ ಅದೇ ತಪ್ಪನ್ನ ಪದೇ ಪದೇ ಮಾಡ್ತಾ ಹೋಗ್ಬಾರ್ದು. ಯಾವೋ ಒಬ್ಬ ಗೆಳೆಯ ಬಾರೋ ದೋಸ್ತ ಹೋಗೋಣ ಅಂತೇಳಿ ಒಂದು ಪಾರ್ಟಿ ಹೋಗೋಣ ಅಂತೇಳಿ ಒಂದಿಷ್ಟು ಸರಿ ನಿಮ್ಗೆ ಕುಡಿಸಿರ್ತಾನೆ. ಇನ್ನೊಬ್ಬ ಗೆಳೆಯ ಬಂದು ಇನ್ನೂ ಸ್ವಲ್ಪ ಕುಡಿಸ್ತಾರೆ. ಅದಾಗಿಂದ ನೀವೋ ಕುಡಿಯೋಕೆ ಚಾಲು ಮಾಡಿಬಿಡ್ತೀರಿ. ಆಮೇಲೆ ನೀವ ದೀಪಾವಳಿ ಹಬ್ಬ ಬಂತಂದ್ರೆ ಕುಡಿಯೋದು, ದಸರಾ ಹಬ್ಬ ಬಂತಂದ್ರೆ ಕುಡಿಯೋದು, ಬಾಜುಕಿನ ಮನೆಯಾಗ ಲಗ್ನ ಇತ್ತಂದ್ರೆ ನೀವು ಖುಷಿ, ನೀವು ಕುಡಿತೀರಿ. ಮತ್ ಈ ಬಾಜು ಮನೆಯಾಗ ಸರ್ಕಾರ ಆ ಮನೆಯಾಗ ದುಃಖಕ್ಕೆ ನಿಮಗ್ ದುಃಖ ಆಗಿ ನೀವು ಕುಡಿಯಕ್ಕೆ ಚಾಲು ಮಾಡಿ. ಕುಡಿಯಾಕ ಒಂದು ಯಾವಾಗಬೇಕು ನಮ್ಮ ಹೆಣ್ಮಕ್ಳು ನಗಾಕತ್ತಾರೆ, ನೀವು ಮಾಡಿದ್ದ ಅವ್ರು ಹೇಳಾಕತ್ತಾರೆ. ಒಟ್ಟು ಕುಡಿಬೇಕು, ಕುಡಿಬೇಕು. ಮುಂಜಾನೆ ಎದ್ದು ಕುಡಿ, ಮಧ್ಯಾಹ್ನ ಚಹಾ ಕುಡಿಯಂಗಿಲ್ಲ, ಸರಿಯಾಗಿ ಬಾಗ್ಲ ತಕ್ಕೋಬೇಕು, ಸರಿಯಾಗಿ ಅವ್ರು ಎಬ್ಸೋದು. ಹೌದಾ ಇಲ್ಲ? ಏನಂತಿದ್ರು ನಿಮ್ಗೆಲ್ಲ ಹೊಣೆ ಹೋದ ಹುಡುಕ್ ಬಂದ ಅಂತಿದ್ರು, ಹುಡುಕರು ಬಂದಪ್ಪ ಅಂತೇಳಿ. ಯಾರಾದ್ರೂ ನಿಮ್ಮ ಮನೆಯೊಳಗೆ ನಿಮ್ಗೆ ಗೌರವ ಇರಲಿಲ್ಲ, ಓಣಿಯೊಳಗೆ ನಿಮ್ಗೆ ಗೌರವ ಇಲ್ಲ, ಊರೊಳಗೆ ಗೌರವ ಇಲ್ಲ, ನೀವು ಬಂದ್ರೆ ಮಾತಾಡೋದು ಬಂದ್ ಮಾಡ್ತಾರೆ. ಅಥವಾ ನೀವು ಇದರಿಗೆ ಬರಕಂದ್ರೆ ಹಿಂಗ್ ಬಿಟ್ಟು ಹಿಂಗ್ ಆಶಿಸ್ತಾರೆ. ಅಂದ್ರೆ ಹುಡುಗರಿಗೆ ಏನು ಗೌರವ ಐತಿ ಸಮಾಜದೊಳಗೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾ ಹೇಳಕತ್ತಿದ್ದು ಕರೆ ಐತೋ ಸುಳ್ಳೈತೋ? ಅಥವಾ ನಿಮ್ಗೆ ಕರ್ಕೊಂಡು ಕುರ್ಚಿ ಮೇಲೆ ಕುಂದಿಸ್ತಿದ್ರು ವೇದಿಕೆ ಮೇಲೆ. ಭಾಳ ಕುಡಿತಾಡ್ರಿ ಸರಿಯವ, ನೀವು ಕರ್ಕೊಂಡ್ಬರ್ರಿ ಕುರ್ಚಿ ಮೇಲೆ ಕುಂದಿಸ್ತಿರ್ತೀವಿ, ವೇದಿಕೆ ಮೇಲೆ ಕರ್ಕೊಂಡು ಕುಂದಿಸ್ತಾರ. ಹಂಗೆಲ್ಲ ಮಾಡ್ಯಾರ, ನಿಮಗೆ ಎಲ್ಲಿಟ್ಟಾರ ಸಮಾಜದೊಳಗೆ? ಹೌದೋ ಇಲ್ಲೋ? ಆದ್ದರಿಂದ ಇನ್ನು ಮೇಲೆ ನೀವು ಸುಧಾರಣೆ ಆಗಬೇಕು. ಸುಧಾರಣೆ ಆಗಲಿಲ್ಲ ಅಂತ ನಡೆಯಂಗಿಲ್ಲ. ಯಾಕಂದ್ರೆ ನಿಮ್ಮ ಕುಟುಂಬ ಹಾಳಾಗೋಗ್ತದೆ. ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರ. ನಿಮ್ಮ ತಂದೆ ತಾಯಿ ಕಣ್ಣೀರಲ್ಲಿ ಇವತ್ತು ದಿನ ಕಳೀತಾ ಇದ್ದಾರೆ. ಅದರಿಂದ ನೀವೆಲ್ಲ ಎಲ್ಲಿ ಹೊಂಟಿದ್ರಿ ಅಂದ್ರೆ ಸುಡುಗಾಡು ಹೊಂಟಿದ್ರಿ. ನೀವೆಲ್ಲ ಎಲ್ಲಿ ಹೊಂಟಿದ್ರಿ? ಸುಡುಗಾಡಕ್ಕೆ ಯಾರು ಹೋಗ್ತಾರೆ ಹೇಳಿ? ಸತ್ತವ್ರು ಹೋಗ್ತಾರೆ ಸುಡುಗಾಡ. ನಿಮ್ಮ ಫೋಟೋ ಅಲ್ಲ, ನಿಮ್ಮ ಮನೆ ಬಾಡಿಗೆ ಒಂದು ಫೋಟೋ ಕೊಂಡ್ತಿದ್ರು ಇಷ್ಟು. ಹೌದಾ ಇಲ್ಲ? ಈಗ ನಾವೇನ್ ಮಾಡಿದ್ವಿ, ನಿಮ್ಮನ್ನ ಅಲ್ಲಿಂದ ಹಗ್ಗ ಕಟ್ಟಿ ಜರ್ಕೊಂಡ್ಬಂದ್ವಿ. ಎಲ್ಲಿ ಜರ್ಕೊಂಡ್ಬಂದೇವಿ? ವಾಪಸ್ ಮನೆಗೆ ಬರ್ರಿ. ನಿಮ್ ಹೆಂಡತಿ ಅದಾರ, ನಿಮ್ ಮಕ್ಕಳು ಅದಾರ, ನಿಮ್ ತಂದೆ ತಾಯಿ ಅದಾರ, ನಮ್ಮ ತಮ್ಮಂದ್ರ ಅದಾರ, ನಿಮ್ ಸಮಾಜ ಐತಿ. ಇವ್ರ ಜೊತೆ ನೀವಿದ್ದು ಜೀವನ ಮಾಡ್ರಿ. ನೀವು ಸ್ವರ್ಗ ರೀತಿಗೆ ಹೋಗ್ಬೇಡ್ರಿ. ಇನ್ನೂ ಒಂದು 4 ದಿವಸ ಬದುಕ್ರಿ.
ಅಂತ ಹೇಳಿ ನಿಮ್ಮನ್ನು ವಾಪಸ್ ತಗೊಂಡ್ಬಂದ್ರಿ. ಎಲ್ಲರೂ ಅವರನ್ನು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತ ಅದು ಸ್ವಾಮೀಜಿ ನಮ್ಮೆಲ್ಲ ಟೀಮ್ ನಮ್ಮ ಪರೀಕ್ಷೆ ಟೀಮ್ ಎಲ್ಲ ಮಾಡಿದಂಥ 2 ದಿನ ಕಾರ್ಯ. ಇದು ಕಾರ್ಯಕ್ಕೆ ತುಂಬ ಜನ ಇಲ್ಲಿ ನಾನು ಬಂದಿದ್ದು ನಾನು ಊರಿನ ಹಿರಿಯರೆಲ್ಲ ದಾನ ಮಾಡಿದ್ದಾರೆ. ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಇಷ್ಟು ಸಾಕಾಗೋದಿಲ್ಲ ಈ ಒಂದು ಶಿಬಿರ ನಡೆಸೋದಕ್ಕೆ ತುಂಬ ಹೋಗಬೇಕಾಗುತ್ತೆ ಅಂತ. ನಮ್ಮ ಜನಜಾಗೃತಿ ಸದಸ್ಯರು ಇಲ್ಲಿನ ಊರಿನ ಹಿರಿಯರು ಎಲ್ಲರೂ ನಿಮಗೆ ಇದು ಮಾಡಿದ್ದಾರೆ. ನೀವು ಒಳ್ಳೇದಾಗಿ ಅಂತೇಳಿ ಒಳ್ಳೆ ಈ 8 ದಿನದಲ್ಲಿ ನಾನು ಅನ್ಕೊಂತೀನಿ ತುಂಬ ಸಂಸ್ಕಾರ ಕಲ್ತಿದ್ದೀರ ನೀವು ಅಂತೇಳಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ನೀವೆಲ್ಲರೂ ಒಳ್ಳೆ ಪ್ರಜೆಗಳಾಗಿ ಬಾಳಿದ್ರೆ ನಮಗೂ ಖುಷಿ. ಇಲ್ಲಿರೋ ನಮ್ಮ ವೇದಿಕೆ ಎಲ್ಲ ಸದಸ್ಯರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಗೌರವಾನ್ವಿತರು. ಈ ಜನಜಾಗೃತಿ ವೇದಿಕೆ ಸದಸ್ಯರು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಈ ಪುಣ್ಯದ ಕೆಲಸ ಈ ವೀರೇಂದ್ರ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಏನು ಪೂಜೆ ಮಾಡ್ತಾ ಇದ್ದಾರಲ್ಲ ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸಮಾಜಮುಖಿ ಕೆಲಸಕ್ಕೆ ನಾವೆಲ್ಲರೂ ಚಿರಋಣಿಯರಾಗಬೇಕು. ಯಾಕಂದರೆ ಇಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ನಮ್ಮ ಪ್ರದೀಪ್ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಭಾಸ್ಕರ್ ಸರ್ ನಿನ್ನೆ ನಮ್ಮ ಪ್ರದೀಪ್ ಶೆಟ್ಟಿ ಅವ್ರ ಕಾಲು ಭಾಳ ಪೇನ್ ಇತ್ತು. ಡಾಕ್ಟರ್ ಅಂದ್ರೆ ನಮ್ಮ ಮನೆ ಡಾಕ್ಟರ್ ಟೆಸ್ಟ್ ಮಾಡಿ ಮನೆಗೆ ಹೋಗಿ ಸೀದಾ ನೀವೆಲ್ಲೂ ಹೋಗ್ಬಾರ್ದಂತ. ಇಲ್ಲ ಶಿಬಿರ ಇದೆ, ನಾನು ಹೋಗ್ಬೇಕು ಅಧ್ಯಕ್ಷರೇ. ಶಿಬಿರಕ್ಕೆ ನಾಳೆ ಸಮಾರಂಭಕ್ಕೆ ಅವರಿಗೆ ರೆಸಿಪಿ ಬರ್ಕೊಡ್ತಾರೆ. ಆದರೂ ನೀವೆಲ್ಲ ಚೆನ್ನಾಗಿ ಅಂತ ಬಂದಿದ್ದಕ್ಕೆ ನೀವು ಇಲ್ಲಿಂದ ಹೋದ ಮೇಲೆ ಒಳ್ಳೆ ಜೀವನ ನಡೆಸಿದರೆ ನಮಗೆಲ್ಲ ಸಾರ್ಥಕ ಅಂತ ಹೇಳ್ತಾ, ಮತ್ತು ನಾನು ನನ್ನ ಈ ಅಧ್ಯಕ್ಷ ಸ್ಥಾನ ಇಷ್ಟು ದಿನ ಮಾಡೋದಕ್ಕೆ ಸಲಹಾ ಸಹಕಾರ ನೀಡಿದಂಥ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ನನ್ನ ಉಪಾಧ್ಯಕ್ಷರು ಪ್ರಭಾಕರ್ ನಾಯಕ್ ಅವರಿಗೆ ನಾನು ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ನಾನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂದರೆ ಅವರು ಸಹಕಾರ ಮತ್ತು ನಾನೆಲ್ಲ ಗೌರವಾನ್ವಿತ ಜಿಲ್ಲಾ ವೇದಿಕೆಯವರು ಸಲಹೆ ಸಹಕಾರ ನೀಡಿದ್ದಾರೆ. ನಾನು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಶಿಬಿರಕ್ಕೆ ಅವರಿವರಿಂದ ಎಲ್ಲರಿಗೂ ಈ ನವಜೀವನಕ್ಕೆ ಕಾಲಿಡ್ತಾರೆ ಅಷ್ಟೇ ಅಲ್ಲ, ಸೇರಿದಂತೆ ಎಲ್ಲರಿಗೂ ಮತ್ತು ಈ ಶಿಬಿರ ಯಶಸ್ವಿ ಕಾರಣಭೂತರಾದವರ ಹೆಸರು ತಗೊಂಡಿಲ್ಲ ಬೇಜಾರ ಮಾಡ್ಕೋಬೇಡಿ. ಎಲ್ಲರಿಗೂ ಸೇರಿಸಿ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸಿದ್ದೆ. ಎಲ್ಲರಿಗೂ ಮುಖ್ಯವಾಗಿ ಈ ಒಂದು ಶಿಬಿರದಲ್ಲಿ ಬಂದಿರತಕ್ಕಂಥ ಶಿಬಿರಾರ್ಥಿಗಳೇ ಮತ್ತು ಯೋಜನೆಯ ಎಲ್ಲ ಪದಾಧಿಕಾರಿ, ಈ ಒಂದು ಮಧ್ಯದರ್ಶನ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಅನೇಕ ನಮ್ಮ ಒಂದು ಕಾಂಪಿಟೇಷನ್ ಅದ. ನಮ್ಮ ಒಂದು ಜನಜಾಗೃತಿ ವೇದಿಕೆಯೊಳಗೆ ನಮ್ಮ ಭಾರತವನ್ನು ಹೋಗಬೇಕು, ನಮ್ಮ ಭಾರತ ಹೋಗಬೇಕು, ನಮ್ಮ ಜನರಿಗೆ ಒಳ್ಳೆಯದಾಗಬೇಕು ಅಂತೇಳಿ ನಮ್ಮಲ್ಲೇ ಒಂದು ರೀತಿಯ ಕಾಂಪಿಟೇಷನ್ ಇರ್ತದೆ. ಅಂತ ಒಂದು ವೇದಿಕೆಯೊಳಗೆ ನಾನು ಅನೇಕ ಸಲ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಮೀಟಿಂಗ್ಗಳಲ್ಲಿ ನಾನು ನಿಮಗೆ ಹೇಳಿದೆ. ನಾವು ಅನೇಕ ಸಲ ಅವರಿಗೆ ಇದೊಂದು ಸಲ ನಮ್ಗೆ ಬಾಗಿಲು ಕೊಡ್ರಿ, ನಮ್ಮ ಕೊಡ್ರಿ ಅಂತೇಳಿ ನಾನು ಅನೇಕ ಸಲ ನಮ್ಮ ಕೊರವೇಣ್ಣವರು ರಾಜ್ಯಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾಗೂ ನಾನು ಮನವಿ ಮಾಡಿಬಿಟ್ಟಿದೆ. ಅದೇ ರೀತಿ ಶಕ್ತಿ ಸಾಹೇಬರಿದ್ದಾಗೂ ಮಾಡಿದೆ. ಈಗ ನಮ್ಮ ನೂತನವಾಗಿ ಅಗ್ರಚಾರಿ ಹೋಗಲ್ಲ ಹಿಂಗೆಲ್ಲ ನಾನು ಹೇಳಿದಾಗೂ ಅನೇಕ ಸಲ ಅವರು ಮಾಡ್ಕೊಂಡು ಹೇಳ್ತಾ ಬಂದಿದ್ರು. ಆದರೆ ಈ ಸಲ ಒಂದು ವ್ಯವಸ್ಥೆಯನ್ನ ನಮ್ಮಲ್ಲಿ ಮಾಡಿದ್ರು ನಮ್ಗೆ ಭಾಳ ಖುಷಿ ಬಂತು. ಆ ವಿಚಾರವಾಗಿ ನಾನು ಎಲ್ಲಿ ಮಾಡಬೇಕು ಅಂತೇಳಿ ವಿಚಾರ ಬಂದಾಗ ಇಲ್ಲ ಇಲ್ಲಿ ಮನೋರಮ ಮಾಡೋಣ ಚಲೋ ಐತೆ ಅಂತೇಳಿ ಪ್ರಸ್ತಾವನೆ ಬಂದಾಗ ನಾನು ಅವಕಾಶ ಹಚ್ಚಿದೆ. ನಮ್ಮ ಇವರು ಮಯೂರ್ ಸರ್ ನಾವು ಫೋನ್ ಹಚ್ಚಿದ್ವಿ. ಫೋನ್ ಹಚ್ಚಿದಾಗ ನಮ್ಮ ಇವರು ಬಂದ ಹೇಳಿದ್ರಪ್ಪ, ಇದೆಲ್ಲ ನಮ್ಮ ಮಠಮಾನಿಗಳು ಮಾಡುವಂಥ ಕೆಲಸ, ಇಂಥ ಪುಣ್ಯದ ಕೆಲಸ ನೀವು ಮಾಡಾಕ್ತೀರಿ, ಅದಕ್ಕೆ ಬಾಕಿ ಬೇಡ ಏನು ಬೇಡ ನಾ ಕೊಡ್ತೇನೆ, ಒಳ್ಳೆದಾಗಿ ಮಾಡಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡಿದ್ರು. ಅವ್ರ ಆಶೀರ್ವಾದ ಮಾಡಿದ ನಂತರ ನಮ್ಗೆ ಇನ್ನೂ ಅನೇಕ ಸಂಪನ್ಮೂಲಗಳು ಬೇಕಾಗಿತ್ತು. ಆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ನಾವು ಈ ಸುತ್ತಮುತ್ತ ಹಳ್ಳಿಗಳನ್ನೆಲ್ಲ ಒಟ್ಟುಗೂಡಿಸ್ಕೋಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಇದು ಮನಸೂರಲ್ಲೇ ಕಾರ್ಯಕ್ರಮ ಇರೋದ್ರಿಂದ ನಾವು ಮನಸೂರಿನ ಹಿರಿಯರೊಳಗ ಈ ಮನೆ ಮಾಡಿದಾಗ ನಾವು ಸಮಿತಿಯನ್ನ ರಚನೆ ಮಾಡುತ್ತಾ ಇದ್ದಾಗ ನಾವೆಲ್ಲ ಮಾಡಿದಾಗ ಅನೇಕ ಜನ ದಾನಿಗಳು ಮನಸೂರಿನ ಪ್ರಥಮವಾಗಿ ಮನಸೂರಿನ ಜನರು ಅವರು ಹಿರಿಯರು ಎಷ್ಟು ನಮ್ಗೆ ಸಹಾಯ ಮಾಡಿದ್ರು ಅಂತಂದ್ರೆ ಅವ್ರು ಇಲ್ಲಂತಂದ್ರೆ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಬಹುಶಃ ನಾವು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ ನನ್ನ ಒಂದು ಭಾವನೆ. ಅದೇ ರೀತಿ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಎಲ್ಲ ನಮ್ಮ ಸಮಾಜಮುಖಿ ಚಿಂತನೆ ಇರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ಬಂದು ತಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನ ಮಾಡಿ ತಮ್ಮೆಲ್ಲರ ಒಂದು ಬಾಳು ಹಸನಾಗಲಿ ಅಂತೇಳಿ ಅವರು ಸಹಾಯ